ನಮ್ಮ ವೆನ್ಯೂ ಪಾರ್ಟ್ನರ್ಸ್ PCPA ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್. ಈ ಆಡಿಟೋರಿಯಂನಲ್ಲಿ ನಾಟಕ, ಮ್ಯೂಸಿಕ್ ಕಾನ್ಸರ್ಟ್ಸ್, ಡ್ಯಾನ್ಸ್ ಶೋಸ್, ಪ್ರೈವೇಟ್ ಈವೆಂಟ್ಸ್, ಸ್ಟ್ಯಾಂಡ್ ಅಪ್ ಕಾಮಿಡಿ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನ ಮಾಡಬಹುದು ಅಥವಾ ನೋಡಬಹುದು. ಇಲ್ಲಿನ ಸ್ಟೇಜ್, ಸೀಟಿಂಗ್ ಅರೇಂಜ್ಮೆಂಟ್, ಗ್ರೀನ್ ರೂಮ್ ಎಲ್ಲವೂ ಇಂಟರ್ನ್ಯಾಷನಲ್ ಕ್ಲಾಸ್ನಲ್ಲಿದೆ. ಈ ಆಡಿಟೋರಿಯಂ ಇರೋದು ಬೆಂಗಳೂರಿನ ಕೋಣನಕುಂಟೆಯಲ್ಲಿ. ಗೋ ಚೆಕ್ ಇಟ್ ಔಟ್. ಸುಮಾರು 35ರಿಂದ 40 ವರ್ಷಗಳ ರಂಗ ಪಯಣವನ್ನ ಹೊಂದಿದ್ದಾರೆ. ರಂಗಾಯಣದಲ್ಲಿ ಪ್ರಥಮ ಬ್ಯಾಚ್ ನಲ್ಲಿ ಅವರು ಕೂಡ ಒಬ್ಬರು. ಬೆಂಗಳೂರು ನಗರದಲ್ಲಿ ಈಗ ಹವ್ಯಾಸಿ ತಂಡ ಅಂತ ಅನ್ನಿಸ್ಕೊಂಡ್ರು ಅದಕ್ಕಿಂತ ಹೆಚ್ಚಿನ ಪ್ರೊಫೆಷನಲ್ ಟೀಮ್ಗಿಂತ ಹೆಚ್ಚಿನ ಪ್ರೊಫೆಷನಲಿಸಂ ಇಟ್ಕೊಂಡು ಕೆಲಸ ಮಾಡ್ತಿರುವಂತಹ ಸಂಚಾರಿ ಥಿಯೇಟರ್ನ ಸಂಸ್ಥಾಪಕಿ. ಇಂದಿನ ನಮ್ಮ ಅತಿಥಿ ಮಂಗಳಾ ಮ್ಯಾಮ್. ಗ್ರೀನ್ ರೂಮ್ ಗುಟ್ಟುಗಳು. ಮೊದಲನೇ ನಾಟಕ ಯಾವ್ದು ಮಾಡಿದ್ದು ಅಂಡ್ ಆ ಕಾಲ್ ಬಂದಾಗ ನಿಮಗೆ ವಾಟ್ ವಾಸ್ ದಟ್ ತಲ್ಲಣ ನಿಮಗೆ ಮನಸ್ಸಿನಲ್ಲಿ? ಓಕೆ, ನಾನು ಇದು ಮಾಡ್ಬೇಕು ಅಂತ. ಬಿಕಾಸ್ ದಿಸ್ ಇಸ್ ಮೋರ್ ಕಾಂಪಿಟೇಟಿವ್, ಅಮೆಚರ್ ಅಲ್ಲ. ನೀವು ಇಲ್ಲೇನೋ ಒಂದು ಕಲಿಯೋದಕ್ಕೆ ಅಂತ ಬಂದಿರ್ತೀರಾ. ಸೊ ಅಲ್ಲಿ ಏನಾದ್ರು ನಡೆದಂತಹ ಘಟನೆಗಳು? ಆಕ್ಚುಲಿ ನಾವು ನಾಟಕ ಅಂತ ಶುರು ಮಾಡಿದ್ದೆ ತುಂಬಾ ತಡವಾಗಿ ಅಂತ ಕಾಣಿಸುತ್ತೆ. ಬಿಕಾಸ್ ನಮ್ಗೆ ರೆಗ್ಯುಲರ್ ಆಗಿ ಬಾಡಿಗೆ, ವಾಯ್ಸ್ಗೆ ರಿಲೇಟೆಡ್ ಆಗಿ ಕ್ಲಾಸಸ್ ಇರೋದು ಬೆಳಗ್ಗೆ 6 ಗಂಟೆಗೆ ನಮಗೆ ಶುರು ಆಗ್ತಿತ್ತು. 5:45ಗೆ ಅಲ್ಲ ಕೂಗೋನು. ಅಲ್ಲ ಕೂಗ್ದ ಅಂದ್ರೆ ದಡ ಬಡ ಹಲ್ಲುಜ್ಜು ಹಿಂಗ ಮುಖ ಸಾರಿಸ್ಕೊ ಓಡು ಅಷ್ಟೇ. ಅಲ್ಲಿಗೆ ಹೋಗ್ತಾ ಇದ್ವಿ. ಆಮೇಲೆ ಯೋಗ ಮಾಡ್ತಾ ಇದ್ವಿ. ಕೆಲವೊಂದಷ್ಟು ಜನ ಕಳ್ಳು ಬೀಳ್ತಿದ್ವಿ. ಇಲ್ಲ, ನಾನು ಯೋಗನ ಭಾಳ ಖುಷಿಯಾಗಿ ಮಾಡಿದ್ದೀನಿ. ಕಳ್ಳು ಬೀಳ್ತೀವಿ. ಅರುಣ ಬರೋ ನಿಧಾನಕ್ಕೆ ಬಂದ ಅಲ್ಲಿ ಪರ್ದೆ ಹಿಂಗೆ ಕೌನ್. ಓಕೆ, ಅರುಣ ಅಂದ್ರೆ ಅರುಣ್ ಸಾಗರ್ ಸರ್. ಅರುಣ್ ಸಾಗರ್. ಓಕೆ, ಪರ್ದೆ ಇರೋದಲ್ಲ, ಕಪ್ಪು ಪರ್ದೆಗಳಿರೋದಲ್ಲ, ಅವನ್ ಅದ್ರ ಒಳಗಡೆ ಹೋಗಿ ಹಿಂಗ್ ಸುತ್ಕೊಂಡು ಹಂಗೆ ಮಲ್ಕೊಂಡು. ಹೌದಾ? ಆಯ್ತಾ. 6:45 7 ಗಂಟೆಗೆ ಮೇಷ್ಟ್ರದ್ದು ವಾಯ್ಸ್ ಕ್ಲಾಸು. ಅಷ್ಟೊತ್ತಿಗೆ ಎದ್ಬಿಡೋನು. ಎದ್ಬಿಟ್ಟು ಕೈ ಎಲ್ಲ ಮುರಿದು ಬಂದು ಕೂತ್ಕೊಂಡ್ಬಿಡೋನು ನೀಟಾಗಿ. ಅಂದ್ರೆ ನಾನು ಅರುಣಂದು ಒಂದು ಎಕ್ಸಾಂಪಲ್ ಕೊಟ್ಟೆ. ಆ ಥರದ 6 ಗಂಟೆ ನಮ್ಗೆ ಆ ಟೈಮ್ಗೆ ಅಡ್ಜಸ್ಟ್ ಆಗೋದು. ಯೋಗ ಮಾಡು. ಯೋಗಗೆ ಅವ್ರ ಹೆಸರು ನಾರಾಯಣ ಶಾಸ್ತ್ರಿನ, ಆ ಥರದ್ದೇನೋ ಒಂದು ಹೆಸರು. ಅಲ್ಲಿ ಆಯುರ್ವೇದಿಕ್ ಕಾಲೇಜಲ್ಲಿ ಇದ್ರು. ಯೋಗನೇ ಅವ್ರದ್ದು ಏನು, ಅವ್ರ ಕೆರಿಯರ್ ಅದರಲ್ಲೇ ಓದೋರು ಮಾಡೋರು. ಅವ್ರು ಬಂದು ಯೋಗ ಮಾಡಿಸೋರು. ಅವರು ಯೋಗ ಮಾಡಿಸ್ತಾ ತುಂಬಾ ಒಳ್ಳೆ ಯೋಗ ಮೇಷ್ಟ್ರು. ಅವ್ರು ಹೇಳೋರು, ಅಗಿಬೇಕು, ಅಗಿಯುವಾಗ ಎಷ್ಟು ಸಲ ಅಗಿಬೇಕು ಅಂತ ಹೇಳೋರು. ಆಮೇಲೆ ದೇಹಕ್ಕೆ ಬಾದಾಮಿ, ಇದು ದ್ರಾಕ್ಷಿ ಮತ್ತು ಉತ್ತತ್ತಿ, ಇವು 3 ಬಹಳ ಒಳ್ಳೆಯದು, ಅದನ್ನ ತಿನ್ನಬೇಕು ಅಂತ ಹೇಳೋರು. ಎಲ್ಲ ಮುಖ ನೋಡ್ಕೋತಿದ್ವಿ. ಯಾಕೆಂದ್ರೆ ಸಚ್ ಎ ಕಾಸ್ಟ್ಲಿ ಅಫೇರ್. ರಂಗಾಯಣದಲ್ಲಿ ಅದನ್ನು ಅಂದ್ರೆ ನೀವು ಬಂದಿರುವಂತಹ ಜಾಗದಲ್ಲಿ ಅಂದ್ರೆ ಎಲ್ಲವೂ ಜೋಕು ನಮ್ಗೆ. ಅದೆಲ್ಲವೂ ಜೋಕು. ಆಮೇಲೆ ಮೆಸ್ಸಲ್ಲಿ ಕುತ್ಕೊಂಡು ನಮ್ದೇ ಒಂದ್ ಮೆಸ್ ಮಾಡ್ಕೊಂಡಿದ್ವಿ. ಅದೊಂದು ದೊಡ್ಡ ಕತೆ. ಆ ಮೆಸ್ಸಲ್ಲಿ ಊಟ ಮಾಡುವಾಗ ಅವ್ರ ತರ ಹೇಳೋದು, 32 ಸಲ ನಿಧಾನವಾಗಿ ಅಗೇರಿ, ಇದನ್ನ ಬಾದಾಮಿ ಅಂತ ತಿಳ್ಕೊಳ್ಳಿ, ಇದನ್ನ ಗೋಡಂಬಿ ಅಂತ ತಿಳ್ಕೊಳ್ಳಿ. ಸೊ ಎನಾಕ್ಟ್ ಮಾಡ್ತಿದ್ವಿ ಅಲ್ಲಿ ಹೋಗೋದನ್ನ. ಆ ಥರದ್ದು. ಸೊ ಅದಾದ್ಮೇಲೆ ಮೇಷ್ಟ್ರದ್ದು ಮ್ಯೂಸಿಕ್ ಕ್ಲಾಸ್ ಇರೋದು. ಅದೆಲ್ಲ ಬಹಳ, ಅವೆಲ್ಲ ಅದನ್ನ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ಳೋದಕ್ಕಿಂತ ಅದೊಂದು ಥರದ ನಿಜವಾದ ಸೌಭಾಗ್ಯದ ದಿವಸಗಳವೆಲ್ಲ. ಅವ್ರ ಜೊತೆ ಕೂರ್ತಾ ಇದ್ದಿದ್ದು, ಅವರು ಹಾರ್ಮೋನಿಯಂ ಇಟ್ಕೊಂಡು ನಮಗೆಲ್ಲ ಸ್ವರ ಶುದ್ಧಿಗೆ ಏನೇನು ಬೇಕೋ ಎಲ್ಲ ಮಾಡಿಸ್ತಾ ಇದ್ದಿದ್ದು. ರಂಗಾಯಣದ ಮೊದಲನೇ ಬ್ಯಾಚ್ ಆಗಿ BV ಕಾರಂತ್ ಅವರ ಪ್ರಾಬಬ್ಲಿ ರಂಗಾಯಣದ ಮೊದಲ ಶಿಷ್ಯರಾದಂತಹ ಬ್ಯಾಚ್. ಓ ಮೈ ಗಾಡ್, ಹೇಳೋದಕ್ಕೆ ನನಗೇನೆ ರೋಮಾಂಚನ. ಮೊದಲನೇ ದಿವಸ ಸರಿಗಮ ಪದನಿ ಸ ಹೇಳ್ಕೊಟ್ರು, ಹೇಳ್ತಾ ಇದ್ವಿ. ಆಮೇಲೆ ಅವ್ರಂದ್ರು, ಕಲಾ ಮಂದಿರಕ್ಕೆ ಹೋಗೋಣವೇ ಅಥವಾ ವಾಪಸ್ಸು ಅಪಾರ್ಟ್ಮೆಂಟಿಗೆ ಹೋಗೋಣವೇ. ಓ ಸೋ ನೈಸ್.
ಆಮೇಲೆ ನಮ್ಗೆ ಅವತ್ತು ಅವ್ರು ಕಲಿಸಿದ ಶಿಸ್ತು, ಚಪ್ಪಲಿ ನೀಟಾಗಿ ಬಿಡಬೇಕು. ಕಲಾಮಂದಿರದ ಸ್ಟೇಜು ಇವಾಗ ನೀವೇನ್ ನೋಡ್ತಿದ್ದೀರಲ್ಲ ರಂಗಾಯಣ, ರಂಗಾಯಣ ಅದಿರ್ಲಿಲ್ಲ. ಹ್ಮ್ ರಂಗಾಯಣ ಅಂತ ಇವಾಗ ಏನ್ ನೋಡ್ತಿದ್ದೀರಿ ಅದು ಒಂದು ದೊಡ್ಡ ದೊಡ್ಡ ಅತಿ ದೊಡ್ಡ ತಿಪ್ಪೆ, ಹ್ಮ್ ಆಯ್ತಾ, ತಿಪ್ಪೆ ಆಗಿತ್ತು. ಹ್ಮ್ ನಾವು ಶುರು ಆಗಕ್ ಮೊದಲು ಸಾರ್ಕ್ ಅಂತ ಒಂದು ಫೆಸ್ಟಿವಲ್ ಆಗೋದು ಅವಾಗ, ಏಷ್ಯನ್ ಕಂಟ್ರೀಸ್ SAARC. ಹಾ ಆಯ್ತಾ. ಸೊ ಅವ್ರು ಬಂದು ಈ ರಷ್ಯನ್ ಬ್ಯಾಲೆಗಳು ಎಲ್ಲ ಆಗೋದ ಆದಾಗ ಬಳಸಿದಂತಹ ಕಬ್ಬಣ, ಹ್ಮ್ ಕಬ್ಬಣ ರಾಶಿ ರಾಶಿ ಕಬ್ಬಣ, ಅದ್ ಯಾವ ಥರದ್ದು ಹೊಟ್ಟು ಹ್ಮ್ ಲೋಡ್ ಗಟ್ಲೆ, ಹ್ಮ್ ಅದ್ ಎಷ್ಟು ಲಾರಿ ಬೇಕಿತ್ತು ಅದನ್ನ ಹೊರಗಾಕಕ್ಕೆ ಅಷ್ಟು ಲೋಡ್ ಗಟ್ಲೆ ಬಿದ್ದಿತ್ತು. ಯಾವುದು ಇವತ್ತಿನ ಭೂಮಿಗಿತ್ತ ಏನ್ ನೀವು ನೋಡ್ತಿದ್ದೀರಾ ಅದು ಅಲ್ಲಿ ಹಂಗೆ ಬಿದ್ದಿತ್ತು. ಹ್ಮ್ ಆ ಕಡೆ ವನರಂಗ ಏನಿದೆ, ವನರಂಗ ಅಲ್ಲಿ ಮರ 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 ಇತ್ತು. ಈ ಹಿಂದೆ ರಂಗಾಯಣ ಶುರು ಮಾಡಕ್ ಮೊದಲು ಕಾರಂತರು ಅಲ್ಲಿ ಹೋಗಿ ಅಲ್ಲಿನ ಆರ್ಟಿಸ್ಟ್ಗಳನ್ನ ಹಿಡ್ಕೊಂಡು ಕಿಂಗ್ ಲಿಯೋ ಮಾಡಿಸಿದ್ರು. ಅವಾಗ ಅವ್ರಿಗೆ ಒಂದು ಐಡಿಯಾ ಬಂದಿತ್ತು, ಓ ಈ ಜಾಗ ಇಲ್ಲಿ ಚೆನ್ನಾಗಿದೆ ಅನ್ನೋದು ಇತ್ತು. ಸೊ ನಾವೆಲ್ಲ ಹೋದ್ಮೇಲೆ ವನರಂಗನ ನಮ್ಮ ಕೈಲಿ ಕಟ್ಸಿದ್ರು. ಓ ಏನ್ ಸ್ಟೆಪ್ ಎಲ್ಲ ಅದೆಲ್ಲ ಇದ್ದಿದ್ದಲ್ಲ, ಅದು ನೀವು ಅದು ದಿಬ್ಬ ಇತ್ತು ಮೊದಲು. ಇಲ್ಲಿ ಕಿಂಗ್ಲಿಯರ್ ನೋಡಕ್ ನಾನು ಹೋಗಿದ್ದೆ, ನಂಗೆ ಇನ್ನೂ ನೆನಪಿದೆ. ಕಿಂಗ್ಲಿಯರ್ ನೋಡಕ್ಕೆ ನಾನು, ಬೀಸು, ಸುರೇಶ, ಪ್ರಕಾಶ್ ರೈ, ವಿಜಯಮ್ಮ, ನಾವು 4 ಅಖಿಲ ಅಂತ ಒಬ್ಳು ಇದ್ಲಿ, ಇವಳು ವಾಪಸ್ ಬಂದ್ಯಾಳ ಆಸ್ಟ್ರೇಲಿಯಾದಿಂದ. ನಾವು ಎಷ್ಟು ಜನ ನಾಟಕ ನೋಡಕ್ ಹೋಗ್ತಿದ್ವಿ. ಅವಾಗ ದಿಬ್ಬ ಹಿಂಗೆ ಹಿಂಗೆ ಸ್ಲೋಪ್ ಇತ್ತು. ಆಮೇಲೆ ಅದನ್ನ ನಮ್ಗೆ ಆ ಮೆಟ್ಲೆಲ್ಲ ಮಾಡಿ ಕಟ್ಸಿಸಿತ್ತು. ಅದು ನಾವೇ ಕಟ್ಟಿದ್ದು. ಭೂಮಿ ಗೀತ ಅಂತ ನೀವು ಏನ್ ನೋಡ್ತಿದ್ದೀರಾ ಅದು ಹೇಳದ್ನಲ್ಲ, ತಿಪ್ಪೆ ಇತ್ತಲ್ಲ, ಶ್ರಮದಾನ ಅಂತ ಒಂದು ದಿನ ಶ್ರಮದಾನದ ಕ್ಲಾಸ್ ಇರೋದು. ಏನು ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಕ್ಲಾಸಸ್ ಇರ್ತಿರ್ಲಿಲ್ಲ, ಅದು ಶ್ರಮದಾನ. ಏನ್ ಶ್ರಮ, ಅದನ್ನೆಲ್ಲ ದಾನ ಮಾಡೋದು. ನಮ್ಮ ಶ್ರಮ ದಾನ ಮಾಡಿ ನಮ್ಮ ಸ್ಟೇಜನ್ನ ನಾವು ಕಟ್ಕೊಳ್ಳೋದು. ಸೊ ಲಿಟ್ರಲಿ ನಾವು ಕಲ್ಲು ಹೊತ್ತಿದ್ದೀವಿ, ಮಣ್ಣು ಹೊತ್ತಿದ್ದೀವಿ, ಇಟ್ಟಿಗೆ ಹೊತ್ತಿದ್ದೀವಿ. ಈ ರಘು, ಮಾದೇವ, ಆಮೇಲೆ ಮಂಜುನಾಥ್ ಬೆಳ್ಕೆರೆ, ಇನ್ನೂ ಒಂದಷ್ಟು ಜನ ಇದ್ರು. ಅವ್ರಿಗೆ ಈ ಥರದ ಕೆಲಸಗಳ ಮಾಡಿಸೋದು ಗೊತ್ತಿತ್ತು, ಮಾಡೋದು ಗೊತ್ತಿತ್ತು. ಹಂಗ್ ಮಾಡ್ರೋ ಹಿಂಗ್ ಮಾಡ್ರೋ ಅಂತ. ಮಾದೇವ ಅಂತ ಒಬ್ಬ ಇದ್ದಾನೆ, ಇದಾನ ಮೈಸೂರಲ್ಲಿ ಇದ್ದಾನೆ. ಅವರೆಲ್ಲ ಇನಿಷಿಯೇಟಿವ್ ತಗೊಳ್ಳೋರು, ನಾವೆಲ್ಲ ಕೂಲಿ ಕೆಲಸ ಮಾಡ್ತೀವಿ. ಎತ್ಕೊಂಬಂದು ಹಾಕು, ಎತ್ಕೊಂಡು ಹೋಗಿ ಹಾಕು. ಸೊ ಹಾಗಾಗಿ ನಮಗೆ ಭಾಳ ಇಮೋಷ್ನಲಿ ಕನೆಕ್ಟ್ ಇದ್ದೀವಿ ಅಲ್ಲಿ ಮಣ್ಣಿನ ಜೊತೆ, ಅಲ್ಲಿನ ಕಲ್ಲಿನ ಜೊತೆ. ಅಲ್ಲಿ ಒಂದು ಮೋರಿ, ಆ ಮೋರಿ ಜಲದರ್ಶಿನಿಯಿಂದ ನಾವು ಕಲಾಮಂದಿರದಿಂದ ಬರ್ತೀವಲ್ಲ, ಜಲದರ್ಶಿನಿ ಮುಂದೆ ಒಂದು ಅಂಡರ್ ಗ್ರೌಂಡ್ ಹಿಂಗಿರೋದು, ಅದು ಡ್ರೈನೇಜು. ಅದು ಕೆಲವು ಸತಿ ಓಪನ್ ಆಗಿಬಿಟ್ರೆ ವನರಂಗ ಫುಲ್ಲು ಗಬನಾಥ. ಸೊ ಅದನ್ನು ಮುಚ್ಚೋದು ಹೇಗೆ ಅಂತ. ಆಮೇಲೆ ಅದಕ್ಕೊಂದು ಪೈಪು, ಅಂಡರ್ ಗ್ರೌಂಡ್ ಅಂತ ಒಂದು ಪೈಪ್ ಮಾಡಿಸಿ, ಅದೆಲ್ಲ ಕಾರಂತ್ರೆ ನಿಂತು ನಮ್ಮ ಹತ್ರ. ಬಸ್ಸುನೂ ಇದ್ರು ಅವಾಗ, ರಘುನಂದನ್ ಇದ್ರು, ಎಲ್ಲರೂ ಶ್ರಮದಾನ ಮಾಡಿದ್ದೀವಿ, ಇವರು ಅವರು ಅಂತ. ಇದು ಪ್ರಾಬ್ಲಿ ಶ್ರಮದಾನ ಅಂತ ಕರೆಯೋದಕ್ಕಿಂತ ಐ ಥಿಂಕ್ 25 ಜನ ನೀವೇನ್ ಸೆಲೆಕ್ಟ್ ಆಗಿದ್ದೀರಾ, ಪ್ಲಸ್ ಕಾರಂತ್ ಸರ್ ಇರ್ಬೋದು, ಆಮೇಲೆ ಆಡಳಿತ ವರ್ಗ ರಂಗಾಯಣದಲ್ಲಿ ಯಾರ್ಯಾರು ಇರ್ಬೋದು, ಐ ಥಿಂಕ್ ಎಲ್ಲರೂ ಸೇರಿ ಕಟ್ಟಿರುವಂತಹ. ಹಾಗಾಗಿ ನಿಮ್ಗೆ ನಾಟಕದ ಎಕ್ಸೈಟ್ಮೆಂಟ್ ಅಂದ್ರಲ್ಲ, ಅದು ಬಂದಿದ್ ಬಹಳ ತಡವಾಗಿ. ನಮ್ಗೆ ಈ ಕೆಲ್ಸಗಳೇ ಮುಗೀತಿರ್ಲಿಲ್ಲ. ಆಮೇಲೆ ಮೇಷ್ಟ್ರು ಯಾವಾಗ್ಲೂ ಹೇಳೋರು, ಒಂದು ನಾಟಕ ಕಟ್ಟೋದು ಅಂದ್ರೆ ಅದೊಂದು ಸಂಭ್ರಮ. ಆಮೇಲೆ ನಾಟಕ ಅಂದ್ರೆ ಬರೀ ನಾಟಕ ಅಲ್ಲ, ನಾಟಕಕ್ಕೆ ಹೋಗುವ ದಾರಿ, ನಾಟಕ ಕುತ್ಕೊಳ್ಳೋ ಜಾಗ, ನಾಟಕ ಮಾಡೋ ಜಾಗ, ಒಂದು ಆಂಬಿಯನ್ಸ್ ಕ್ರಿಯೇಟ್ ಆಗಬೇಕು. ಆಂಬಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಸಗಣಿ ತಂದ್ಕೊಡೋರು, ಸಾರಿಸ್ತಿದ್ವಿ. ಇಡೀ ಗೇಟಿಂದ ಭೂಮಿಗೀತದವರೆಗೂ ರಂಗೋಲಿ ಹಾಕಿದ್ದೀವಿ ನಾವು. ಖುಷಿ ನಮಗೆ. ಅರುಣ ಇದ್ದ ಡಿಸೈನರ್, ಸೊ ಅವ್ನು ಡಿಸೈನ್ ಮಾಡ್ತಿದ್ದ, ಹೆಂಗೆ ಮಾಡ್ರೋ ಅಂತಿದ್ದ. ನಾವು ಹಂಗೆ ಇವನು ರಘು ಮತ್ತೆ ಕಟ್ಟಿಮನಿ, ಇವನು ಮಾದೇವ, ಇವರೆಲ್ಲರೂ ಮಾಡಿಸೋರು. ನಾವು ಒಂದಷ್ಟು ಜನ, ನಮ್ಗೆ ಅವೆಲ್ಲ ಗೊತ್ತಾಗ್ತಿರ್ಲಿಲ್ಲ, ಕೂಲಿ ಕೆಲಸ. ಅವ್ರು ಏನು ಹೇಳಿದ್ರು ಅದನ್ನ ಮಾಡ್ತಾ ಇದ್ವಿ. ಸೊ ಅಲ್ಲಲ್ಲೇ ಕೆಲವ್ರಲ್ಲಿ ಸ್ಪೆಷಲೈಸ್ ಇರೋರು, ಅಂದ್ರೆ ಇನ್ಸ್ಟಿಂಕ್ಟಿವ್ಲಿ. ಸೊ ಅವ್ರು ಹೇಳ್ದಂಗೆ ನಾವು ಮಾಡ್ಕೊಂಡು ಹೋದ್ವಿ. ಸೊ ನಮಗೆ ನಾಟಕ ಅಂತ ಶುರುವಾಗಿದ್ದೇನೆ ಒಂದು 1 ವರ್ಷದ ನಂತರ. ಯೋಗ ನರಸಿಂಹ ಅಂತ ಕಂಪನಿ ನಾಟಕದವ್ರು ಇದಾರಲ್ಲ, ಅವ್ರು ನಮಗೆ ಸಂಗೀತ ಪಾಠ ಹೇಳೋಕ್ಕೆ 10 ಗಂಟೆಯಿಂದ ಬರೋರು. ಇವರು ಮೇಷ್ಟ್ರು ವಾಯ್ಸ್ ಕಲ್ಚರ್ ಮಾಡಿ 8:30 ನಮ್ಮನ್ನು ಬಿಟ್ಬಿಟ್ರೆ, 8:30 ನಾವು ಹೋಗಿ ಸ್ನಾನ ಮಾಡಿ
ತಿಂಡಿ ತಿಂದು 10 ಗಂಟೆಗೆ ವಾಪಸ್ ಬರಬೇಕಿತ್ತು. ಅವಾಗ ಯೋಗ ನರಸಿಂಹ ಅವರು 1 ಅವರ್ 1.5 ಗಂಟೆ ಹಾಡುಗಳು ಹೇಳ್ಕೊಡೋರು. ಕಂಪನಿ ನಾಟಕದ ಹಾಡುಗಳು, ಜಾನಪದ ಹಾಡುಗಳು, ರಂಗಗೀತೆ ಕ್ಲಾಸ್ ಅದು. ರಂಗಗೀತೆಗಿಂತಲೂ ಯಾರಿಗೂ ಹಾಡಕ್ಕೆ ಬರ್ತಿರ್ಲಿಲ್ಲ, ನಮ್ಮನ್ನೆಲ್ಲ ರಿಪೇರಿ ಮಾಡಿದ್ದೆ ಅವರು. ಸೊ ಅವರಿದ್ರು. ಆವಾಗ ಈ ಮಂಡ್ಯ ರಮೇಶ, ಕಟ್ಟಿಮನಿ, ಪ್ರಮೀಳಾ ಬೇಂದ್ರೆ, ಸರೋಜಾ ಹೆಗ್ಡೆ, ಕೃಷ್ಣಕುಮಾರ್ ನಾಲ್ನಕಜೆ, ಜಗದೀಶ್ ಮನವಾರ್ತೆ, ಇವರೆಲ್ಲರೂ ನೀನಾಸಂನಲ್ಲಿ ತಿರುಗಾಟ ಮಾಡಿ ಬಂದವರು. ಅವರೆಲ್ಲ ಒಂದ್ ಸ್ವಲ್ಪ ಅನುಭವ ಇರೋರು. ನಾವುಗಳು ಒಂಚೂರು ಅಮೆಟರ್ ಟೀಮಲ್ಲಿ ಕೆಲಸ ಮಾಡಿ ನೋಡಿರೋರು ನಾವು ಒಂದಷ್ಟು ಜನ ಇದ್ವಿ. ಕೆಲವ್ರು ಬಹಳ ಫ್ರೆಶ್ನರ್ಸ್ ಇದ್ರು. ಇವಾಗ ರಘು ಅವರೆಲ್ಲರೂ ಬಹಳ ಫ್ರೆಶ್ ಅವರು, ಕಾಲೇಜ್ ಥಿಯೇಟರ್ ಮಾಡಿದವರು, ಇದು ಹೆಂಗಾನ ಹೋಗ್ಬೇಕು ಅಂತ ಬಂದವರು. ಸೊ ಈ ತರ ಬೇರೆ ಬೇರೆ ತರಹದ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಜನಗಳು ನಾವಲ್ಲಿ ಇಟ್ಟು. ಆವಾಗ ಅವ್ರು ಏನಂದ್ರು ಮೇಷ್ಟ್ರು, ಮಂಡ್ಯ ರಮೇಶನ್ಗೆ ನೀನು ಇದ್ರದ್ದು ಜವಾಬ್ದಾರಿ ಇವಾಗ ಹೆಂಗೆ ಇಲ್ಲೇನೋ ಒಂದು ಕಟ್ಟಬೇಕು, ಮಾದೇವ ನೀನ್ ತಗೋ ಅನ್ನೋ ಹಂಗೆ ಮೇಷ್ಟ್ರು ಏನೋ ಒಂದು ಮಾಡ್ಬೇಕಂದ್ರೆ ನೀನ್ ತಗೋ ಅಂತ. ಅವ್ನ್ ಮೈಮ್ ರಮೇಶ್ ಇದ್ದ, ಅವ್ನ ಮೊದಲು ದಿನದಿಂದ ನೀನ್ ಅರ್ಧ ಮೇಷ್ಟ್ರು ಅನ್ನೋರು. ಯಾಕಂದ್ರೆ ಅವ್ನು ಹೇಳಿದ್ದೆ ಏನೇ ಹೇಳಿದ್ರು ಅವ್ನು ಅರ್ಧ ಹೇಳೋನು. ನೀನ್ ಅದಕ್ಕೆ ಅರ್ಧ ಮೇಷ್ಟ್ರು ನೀನು ಅಂತ ರೇಗಿಸ್ತಿದ್ರು. ಸೊ ಹಂಗಾಗಿ ಮಂಡ್ಯ ರಮೇಶನ್ಗೆ ಒಂದು ಜವಾಬ್ದಾರಿ ಕೊಟ್ರು, ನೀ ಇದೊಂದು ಮಾಡಿಸು ನಾಟಕ, ಯೋಗಣ್ಣ ಮ್ಯೂಸಿಕ್ ಮಾಡ್ತಾರೆ ಅಂತ. ಯಾವುದು? ಪುಣ್ಯಕೋಟಿ ಫಸ್ಟ್ ಮಕ್ಳಿಗೆ ಶುರು ಮಾಡೋಣ ಅಂತ. ಆವಾಗ ಪುಣ್ಯಕೋಟಿ ಮಾಡಿದ್ರು. ನಾನ್ ಕರು, ಮೈಮ್ ರಮೇಶ ಅಮ್ಮ, ನನ್ನ ಫ್ರೆಂಡು ರಘು. ನನ್ನ ಫ್ರೆಂಡ್ ಅಲ್ಲ, ಮೈಮ್ ರಮೇಶನ ಫ್ರೆಂಡ್ ಅಂದ್ರೆ ಇನ್ನೊಂದಮ್ಮ, ಬೇರೆ ಅಮ್ಮ. ಸೊ ಆಮೇಲೆ ಕಟ್ಟಿಮನಿ ಹುಲಿ, ಆತರ ಅದೊಂಥರ ಮಕ್ಕಳ ಆಟದ ತರ ನಮ್ಗೆ. ಪ್ರತಿ ವಾರ ನಮ್ಗೆ ಇಂಪ್ರೈಸೇಷನ್, ಪ್ರತಿ ವಾರ ನಮ್ಗೆ ಇದಿರೋದು. ಮಾರ್ಕೆಟ್ ಕರ್ಕೊಂಡು ಹೋಗೋರು, ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗೋರು, ಎಲ್ಲೆಲ್ಲೆಲ್ಲೆಲ್ಲೆಲ್ಗೋ ಕರ್ಕೊಂಡು ಹೋಗೋರು. ಅಬ್ಸರ್ವೇಷನ್ ಕ್ಲಾಸ್ ಅಂತ. ನಾವು ಹಾಸ್ಪಿಟ್ಲ್ಗೆ ಹೋಗಿದ್ದೀವಿ, ಸುಯಿಸೈಡ್ ಮಾರ್ಚುರಿಗಳಿರತ್ತಲ್ಲ, ಅಲ್ಲಿ ಹೆಣಗಳು ಮಲಗಿಸಿರ್ತಾರಲ್ಲ, ಅದಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಸುಟ್ಟ ಗಾಯಗಳಿಂದ ಇರುತ್ತಲ್ಲ ಹಾಸ್ಪಿಟ್ಲಲ್ಲಿ, ಅಲ್ಲ ಕರ್ಕೊಂಡು ಹೋಗಿದ್ದಾರೆ. ಮೀನ ಮಾರ್ಕೆಟ್ ಕರ್ಕೊಂಡು ಹೋಗಿದ್ದಾರೆ, ಮಾಂಸದ ಅಂಗಡಿಗಳಿಗೆ ಕರ್ಕೊಂಡು ಹೋಗಿದ್ದಾರೆ, ತರಕಾರಿ ಅಂಗಡಿಗಳಿಗೆ ಕರ್ಕೊಂಡು ಹೋಗಿದ್ದಾರೆ, ರೈಲ್ವೆ ಸ್ಟೇಷನ್ ಬೆಳಗ್ಗೆ 4 ಗಂಟೆಗೆ ಓಪನ್ ಆಗತ್ತಲ್ಲ ಮಾರ್ಕೆಟ್, ಆ ಟೈಮ್ಗೆ ಹೋಗಿದ್ದೀವಿ ನಾವು. ಮಧ್ಯರಾತ್ರಿ ಎದ್ದು ರೆಡಿಯಾಗಿ ಎಲ್ಲರೂ ಹೋಗಿದ್ದೀವಿ. ಸೊ ಈ ಥರದ್ದು ನಮಗೆ ಮಾಡಿ ಆದ್ಮೇಲೆ ಮಾಡೋದು ಯಾತಕ್ಕೆ? ಅಬ್ಸರ್ವ್ ಮಾಡೋಕ್ಕೆ. ಅಬ್ಸರ್ವ್ ಮಾಡಿದ್ಮೇಲೆ ಏನು ಮಾಡ್ತೀರಾ? ರೀಕ್ರಿಯೇಟ್ ಮಾಡಬೇಕು. ಸೊ ನಮಗೆ ಸಂಜೆ ಇಂಪ್ರೊವೈಸೇಷನ್ ಇರುತ್ತೆ. ನನಗೆ ನಂದಿನಿಗೆ ಭಾಷೆ ಸಮಸ್ಯೆ ಆಗ್ತಿತ್ತು. ನಮಗೆ ಕೊಲೋಕಿಯಲ್ ಬರ್ತಾ ಇರಲ್ಲ ಬೆಂಗಳೂರವರು. ಈ ಮಂಡ್ಯ ಅವರೆಲ್ಲ ನಮ್ಮನ್ನೆಲ್ಲ ಸಾಕಷ್ಟು ಗೋಳಾಡಿಸಿದ್ದಾರೆ, ನಮ್ಮನ್ನ ಇಮಿಟೇಟ್ ಮಾಡಿದ್ದಾರೆ, ಬೆಂಗಳೂರು ಕನ್ನಡ ಹೇಗೆ ಅಂತ ಎಲ್ಲಾನು. ಅದಕ್ಕೆ ಒಂದೇನೋ ಅವಳ ಅಣ್ಣಮ್ಮನೋ ನಾನೇನೋ ಮಾರಮ್ಮನೋ ಏನೋ ಎರಡು ಅಮ್ಮ ದೇವರು, ಅವ್ರಿಗೆ ಜಗಳ ಆದ್ರೆ ಹೆಂಗಿರುತ್ತೆ, ಬೈದಾಡ್ಕಳಿ ಅಂತ. ಬೈಯಕ್ಕಿಬ್ರಿಗೂ ಬೈಗಳ ಬರ್ತಿಲ್ಲ. ಸೊ ವೊಕ್ಯಾಬ್ಯುಲರಿ ಬರ್ಕೊಂಡ್ರ ಇದೆಲ್ಲ ಎಲ್ಲ ಬರ್ಕೊಂಡು ಅದನ್ನ ಹೇಳಿ 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 ಆಮೇಲೆ ಕುಸುಂಬಾಲೆ ಮಾಡಿದ್ವಿ. ಬಿಡಿ, ಕುಸುಂಬಾಲೆಯಲ್ಲಿ ಇರೋದೆಲ್ಲ ಬೈಗಳಿಗೆ. ಅಂದ್ರೆ ಹೇಗೆ ನಮ್ಗೆ ಒಂದೊಂದು ಅಂದ್ರೆ ನಾವೇ ಒಂದಷ್ಟು ಕಟ್ಟುಪಾಡುಗಳನ್ನ ಹಾಕೊಂಡಿರ್ತೀವಲ್ಲ, ಅಯ್ಯೋ ಹಿಂಗೆಲ್ಲ ಮಾತಾಡ್ಬಾರ್ದು, ಹಿಂಗೆಲ್ಲ ಇಡಬಾರ್ದು ಅನ್ನೋದು, ಅದೆಲ್ಲ ಒಡಿತಾ. ಆ ಒಡಿಯೋ ಕ್ರಿಯೆನೇ ಸುಮಾರು 3/4 ವರ್ಷ ಆಯ್ತು. ಹೆಂಗ ನಮ್ಮನ್ನ ಒಡೆದ್ರು ಅಂದ್ರೆ ಒಂಥರ ಅದು ಒಡೆಯೋದು ಅಂದ್ರೆ ನೆಗೆಟಿವ್ ಆಗಿ ಅಲ್ಲ, ಡಿಕನ್ಸ್ಟ್ರಕ್ಟ್ ಮಾಡೋದು ಅಂತಾರಲ್ಲ, ಹಂಗೆ ಒಡೆದು ಮತ್ತೆ ಕಟ್ಟಿದ್ರು ನಮ್ಮನ್ನ. ಸೊ ಆ ತರ ಇಂಪ್ರೊವೈಸೇಷನ್ಸ್ ಇವೆಲ್ಲವೂ ಮಾಡಿ ನಮ್ಗೆ ಅದೊಂದು ಆಟ ಆಗೋಯ್ತು. ನಾಟಕ ಅನ್ನೋದು ಆ ಥರದಕ್ಕಿಂತನೂ ಅದೊಂದು ಆಟ ಆಗೋಯ್ತು. ಈ ಆಟದ ಮಧ್ಯೆನೇ ಪುಣ್ಯಕೋಟೆ ಕಟ್ಬಿಟ್ವಿ. ಅದಾದ್ಮೇಲೆ ಕಿಂದರ್ ಜೋಗಿ ಹಾಡು ಹೇಳ್ಕೊಡ್ತಿದ್ದಾರೆ, ರಿದಮ್ ಹಾಕ್ತಾರೆ, ಅದನ್ನ ಓದಿ ಅಂತಾರೆ, ಇದನ್ನ ಓದಿ ಅಂತಾರೆ. ನಾಟಕದ ದಿನ ಹತ್ರ ಬರ್ತಿದೆ, ನಾಟಕ ಶುರು ಆಗಿಲ್ಲ. ಅದವ್ರ ಸ್ಟೈಲು, ನಮಗ್ ಗೊತ್ತಿಲ್ಲ. ಆಮೇಲೆ 2 ದಿವಸದಲ್ಲಿ ಹಿಂಗೆ ಕಟ್ಬಿಟ್ರು ಕಿಂದರ್ ಜೋಗಿ. ಅದು ಮೊದಲ ಮೇಜರ್ ಪ್ರೊಡಕ್ಷನ್. ಈ ಪುಣ್ಯಕೋಟಿ ಯೋಗಣ್ಣನ ಮ್ಯೂಸಿಕ್ ಮಂಡ್ಯ ರಮೇಶ ಮಾಡಿದ್ದು. ಇದು ಒಂಥರ ಆ ಮೇಜರ್ ಪ್ರೊಡಕ್ಷನ್ಗೆ ಒಂದು ಸಿದ್ಧತೆ. ಬಟ್ ಅದೇ ಎಷ್ಟು ಶೋಗಳಾಯ್ತು ಅಂದ್ರೆ 100 ಶೋಗಿಂತ ಮೇಲೆ ಮಾಡಿದ್ದೀವಿ.
ಪುಣ್ಯಕೋಟಿ. ಈ ಚಿಕ್ಕ ಮಕ್ಳು ಎಲ್ಲಾನ ಕರ್ಕೊಂಡು ಹೋದ್ರೆ ಅದನ್ನ ಹಳ್ಳಿಗೆಲ್ಲ ಹೋದಾಗ ಹಾಡೇಳು ತುಂಬಾ ಚೆನ್ನಾಗಿ ಹೇಳ್ತಾರೆ, ಹಾಡೇಳು ಅಂತ ಹೇಳ್ಸಲ್ವ ಹಂಗೆ ಮೇಷ್ಟ್ರು ಈ ಜಾಗ ಚೆನ್ನಾಗಿದೆ ಪುಣ್ಯಕೋಟಿ ಮಾಡ್ಬೋದಾ ನೀವು ಮಾಡಿ ಅಂತ. ನಂಗೆ ಇನ್ನೂ ನೆನಪಿದೆ, ಸೀರೆ ಉಟ್ಕೊಂಡು ಹೋಗಿದ್ದೆ ಯಾವ್ದೋ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲೋ ಸುಮ್ಮನೆ ಹೋಗಿದೀವಿ, ಅಲ್ಲೂ ಅಬ್ಸರ್ವೇಷನ್ ಕರ್ಕೊಂಡು ಹೋಗಿದ್ರು. ಯಾವ್ದೋ ಹಳ್ಳಿಗೆ ಹೋದ ಮಾಡಿ ಅಂತ ಸೀರೆ ಉಟ್ಕೊಂಡಿದ್ದೀನಿ ಸರ್, ಆದ್ರೆ ಏನಂತೆ ಮಾಡಿ ನಟ್ರಿ ಹೆಂಗಿದ್ರು ಮಾಡ್ಬೇಕು ಏನಾದ್ರೂ ಮಾಡ್ಬೇಕು ಅಂತ ಮಂಡಿ ಎಲ್ಲ ಕಿತ್ಕೊಂಡು ಹೋಗಿತ್ತು ನನಗೆ. ಚೆನ್ನಾಗಿತ್ತು. ಆದ್ರೆ ಅವೆಲ್ಲವೂ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಳೋವೆಲ್ಲವೂ ಸಾಧ್ಯ ಅಂತ ಅನ್ನಿಸುವ ಹಾಗೆ ಅವ್ರು ನಮ್ಗೆ ಸವಾಲುಗಳನ್ನ ಜನದ ಮುಂದೆ ಒಡ್ಡು ಬಿಡೋರು. ನಾವು ಮಾಡಲ್ಲ ಅನ್ನಕ್ಕಾಗತ್ತಾ? ಅವ್ರು ಯಾರೋ ಅಷ್ಟೊಂದು ಜನದ ಮುಂದೆ ಕೇಳ್ತಿರೋವಾಗ ಮಾಡ್ತೀವಿ. ಅಲ್ಲಿ ಹಳ್ಳಿ ಜನ ಇದ್ದಾರೆ, ಮಾಡಿದ್ವಿ. ಎಂತದ್ದು ಕೀರೂರ ಯಾವ್ದೋ ಊರು ಮಂಡ್ಯದ ಹತ್ರ. ಸೊ ನೈಸ್. ಸೊ ಮಂಗಳ ಮ್ಯಾಮ್ ಅವರು ಮೊದಲನೇ ಸಲ ಅದೇ ರಂಗಾಯಣದ ಕಿಂದರ ಜೋಗಿ ನೀವು ಪಾತ್ರ ಮಾಡಿದಾಗ ನಿಮ್ಗೆ ಏನ್ ಅನ್ಸಿತ್ತು? ವಾಟ್ ವಾಸ್ ಯುವರ್ ಥಾಟ್? ಲೈಕ್ ದಟ್ ಜರ್ನಿ, ಮನೆ ಬಿಟ್ಟು ನೀವು ಬಸ್ ಹತ್ತಿ ಬಂದಿದ್ದೀರಾ, ಬಂದ ನಂತರ ಇಲ್ಲಿ ಶ್ರಮ, ಇದು ಫನ್ ಆಗೋಗಿರುತ್ತೆ. ಇಲ್ಲಿ ಕೆಲಸದ ಮಧ್ಯೆ ನಿಮಗೆ ಆ ಎಮೋಷನಲ್ ಇದು ಏನು ಬಂದಿರೋದಿಲ್ಲ. ಬಟ್ ಎಲ್ಲೋ ಆ ಮೂಮೆಂಟ್ ಅಲ್ಲಿ ನೀವು ಸ್ಟೇಜ್ ಹತ್ತಿದಾಗ ಓಕೆ ಐ ಆನ್ ದಟ್ ಪಾತ್ ವೇರ್ ಐಲ್ ನೆವರ್ ಬಿ ಅ ಫೇಲ್ಯೂರ್ ಅಂತ ಅನ್ಸಿತ್ತ ಅವಾಗ? ನಿಜ ಹೇಳ್ಬೇಕಂದ್ರೆ ಅವನ್ನ ಹೇಳಿದ್ನಲ್ಲ ಹೆಂಗೋ ಓಡಾಡ್ತಾ ಇದ್ವಿ ನಾವು ಅಂತ. ಆಮೇಲೆ ಕೆಲಸ ಶುರು ಆಗೋಯ್ತಲ್ಲ. ನಮಗೆ ಕೆಲಸ ಶುರು ಆದ್ಮೇಲೆ ನಮ್ಗೆ ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಪುರ್ಸೊತ್ತಿರ್ಲಿಲ್ಲ. ಇವಾಗ ನೀವು ಕೇಳ್ದಾಗ ಯೋಚನೆ ಮಾಡ್ತಾ ಇದ್ದೀನಿ ನಾವು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಮಾಡೋದಷ್ಟೇ. ಬಿಕಾಸ್ ನಾವು ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಎಷ್ಟೋ ದಿನ 12 ಗಂಟೆಗೆ ವಾಪಸ್ ಬಂದಿದ್ದೀವಿ, ಮಧ್ಯರಾತ್ರಿ. ಅಂದ್ರೆ ನಮ್ಗೆ ಮೊದಲು 18 ಗಂಟೆಗಳ ಕಾಲ ಅವ್ರೇನ್ 18 ಗಂಟೆ ಮಾಡ್ಬೇಕು ಅಂತ ಹೇಳ್ತಿರ್ಲಿಲ್ಲ. ಆದ್ರೆ ನಮ್ಗೆ ಆ ಜೋಶ್ ಇತ್ತು, ಮಾಡ್ತಾ ಇರ್ತಿದ್ವಿ. ಅಲ್ಲೇ ಮಲಕ್ಕೋತಿದ್ವಿ, ಅಲ್ಲೇ ರೆಸ್ಟ್ ತಗೋತಿದ್ವಿ, ಅಲ್ಲೇ ಏನೋ ಮಾಡ್ತಿದ್ವಿ. ಊಟಕ್ಕೆ ಮಾತ್ರ ಓಡ್ ಬರ್ತಿದ್ವಿ, ಊಟ ಮಾಡ್ತಿದ್ವಿ, ಮತ್ತೆ ಹೋಗ್ತಿದ್ವಿ. ನಮ್ಗೆ ಇವ್ ಯಾವುದಕ್ಕೂ ಮನೆ ಕಡೆ ಯೋಚನೆ ಮಾಡಕ್ಕೂ ಪುರ್ಸೊತ್ತೇ ಇರ್ಲಿಲ್ಲ. ಮನೆ ಕಡೆ ಹೋಗ್ಬೇಕು ಅನ್ನೋ ಗೀಳು ಇರ್ಲಿಲ್ಲ. ಸಂತೃಪ್ತರು. ಅಷ್ಟೊತ್ತಾಗ್ಲೇ ನಮ್ಮಲ್ಲಿ ಒಂದು ಬಾಂಡಿಂಗ್ ಶುರು ಆಗೋಗಿತ್ತು, ಒಂದು ಫ್ಯಾಮಿಲಿ ಫೀಲ್ ಶುರು ಆಗೋಗಿತ್ತು. ಮೇಷ್ಟ್ರು ಒಂದು ಕುಟುಂಬದ ಥರ ಇರಬೇಕು ಅಂತ ಹೇಳಿ ಅದೊಂದು ಫೀಲ್ ಬಂದ್ಬಿಟ್ಟಿತ್ತು. ಎಲ್ಲರ ಬಗ್ಗೆನೂ ಕಾಳಜಿ, ಇನ್ನು ಬಿಗಿನಿಂಗ್ ಅಲ್ಲ, ಎಲ್ಲರ ಬಗ್ಗೆನೂ ಭಾರಿ ಕಾಳಜಿ ಮಾಡ್ತಾ ಇದ್ವಿ, ಬಹಳ ಪ್ರೀತಿ ತೋರಿಸ್ತಾ ಇದ್ವಿ. ಇಷ್ಟ್ರ ಮಧ್ಯ ನಮ್ಮ 6 ಜನ ಹುಡುಗಿಯರನ್ನು ಕೂಡಿಸ್ಬಿಟ್ಟು ಒಂದ್ ದಿವಸ ಒಂದು ರೂಮಲ್ಲಿ ಮೇಷ್ಟ್ರು, ನೀವೆಲ್ಲರೂ ರಂಗಭೂಮಿಲೇ ಇರ್ತೀರಾ, ರಂಗಭೂಮಿಲೇ ಕೆಲಸ ಮಾಡ್ತೀರಾ, ನಂಗೆ ಭಾಷೆ ಕೊಡಿ ಅಂತ. ಏನ್ ಮಾಡ್ಬೇಕಂತಲೂ ಗೊತ್ತಿಲ್ಲ, ಕೊಟ್ಬಿಟ್ಮೇಲೆ ಭಯ ಕಿತ್ಕೊಂಡ್ಬಿಡ್ತು. ಮಾಡ್ತೀವ ನಾವು, ಭಾಷೆ ಕೊಟ್ಬಿಟ್ಟಿದೀವಿ ಅಂತ. ಅವಳು ನಂದಿನಿ, ನೀನ್ ಯಾಕೆ ಕೊಟ್ಟೆ ಅಂದ್ರೆ, ನೀನ್ ಕೊಟ್ಟೆ ಅದಕ್ಕೆ ನಾನು ಕೊಟ್ಟೆ. ಆಮೇಲೆ ಅಳಕ್ ಶುರು ಮಾಡಿದ್ಲು. ಯಾಕೆ ಅಳ್ತಿದ್ಯಾ ಅಂದ್ರೆ ಗೊತ್ತಿಲ್ಲ. ನೀನ್ ಯಾತಿಗೆ ಮತ್ತೆ ಭಾಷೆ ಕೊಟ್ಟೆ ಅಂದ್ರೆ, ನೀನ್ ಕೊಟ್ಟಿಯಲ್ಲ ಅದಕ್ಕೆ ನಾನು ಕೊಟ್ಟೆ. ಈಗ್ಲೂ ಮೊನ್ನೆ ಸಿಕ್ಕಾಗ್ಲೂ ನೆನಪಿಸ್ಕೊಂಡು, ನೀನ್ ಯಾಕೆ ಮತ್ತೆ ಪ್ರಾಮಿಸ್ ಮಾಡಿದೆ ಅಂದ್ರೆ, ನೀನ್ ಕೊಟ್ಟಿಯಲ್ಲ ಅದಕ್ಕೆ ನಾನು ಕೊಟ್ಟೆ. such innocence there. She was very innocent. So nice. ಅವತ್ತೊಂದ್ ದಿವಸ ಮಾತ್ರ ಎಲ್ಲಾರ್ಗು ನಿದ್ದೆ ಕೆಟ್ಟೋಗಿತ್ತು. ಭಾಷೆ ಕೊಟ್ಬಿಟ್ಟಿದೀವಲ್ಲ, ಇರ್ತೀವ ಅಂತ. ಬಟ್ ಇದೀವಿ ನಾವೆಲ್ಲಾನು, all 6. ಅವ್ರು ಕೊಟ್ಟಿದೀವಿ ಅಂತ ಇಲ್ಲ, ಖುಷಿಗೆ ಅಲ್ಲ, ಅವ್ರು ಕೊಟ್ಟಿದೀವಿ ಅಂತಿಲ್ಲ, ನಾವು ಇದೀವಿ ಅಷ್ಟೇ. ಆ ಆತಂಕ, ಆ ಭಯ ಎಲ್ಲ ಕಾಡಿದ್ದು ಅವಾಗ ಒಂದ್ ಸ್ವಲ್ಪ ದಿವಸ ಅಷ್ಟೇ. ಆವಾಗ ನಾವು ಅವಾಗ ಬಹಳ ಚಿಕ್ಕವರಿದ್ವಿ, 24-25 ವರ್ಷ. ನಮ್ಗೆ ಅವಾಗ ಅಯ್ಯೋ ಭಾಷೆ ಕೊಟ್ಬಿಟ್ಟಿದೀವಿ ಹೆಂಗಪ್ಪ ಅಂತ ಭಯ ಆಗಿತ್ತಷ್ಟೇ. ಆಮೇಲೆ ಭಾಷೆ ಕೊಟ್ರೆ ಅದನ್ನ ಮುರಿಬೇಕನ್ನೋದು ಗೊತ್ತಾಗುತ್ತಲ್ವಾ ನಮ್ಗೆ. ಸೊ ಅದನ್ನೆಲ್ಲ ದಾಟಿದವ್ರಿಗೆ ಭಾಷೆ ಮುರಿಯೋದೇನ್ ಮಹಾ ಕಷ್ಟ. ಸೊ ಇವಾಗ ಭಾಷೆ ಕೊಟ್ಟಿದೀವಿ ಅಂತ ಇರೋದಲ್ಲ, ಇದು ಖುಷಿಯಾಗಿದೆ. ಸಾಕಷ್ಟು ವಿಷಯ ಇದೆ ನಿಮ್ ಜೊತೆ. ನಾನು ಮಾತಾಡ್ತಾ ಸಾಕಷ್ಟು ಬರ್ತಾ ಇದೆ ತಲೆಗೆ. ನನಗೆ ಬೇಕಾಗಿರೋದು BV ಕಾರಂತರ್ ಅವರ ಜೊತೆ ಒಡನಾಟ ಅಂತ ನೀವು ಎಷ್ಟು ಮಟ್ಟಕ್ಕೆ ಇಂಪ್ಯಾಕ್ಟ್ he has on you? ಒಂದು ಪರ್ಸನಲಿ ನನಗೆ ಒಟ್ಟಾರೆ ಎಲ್ರಿಗೂ ವಿಷಯದಲ್ಲಿ ಹೇಳಲ್ಲ. ಯಾಕಂದ್ರೆ BV ಕಾರಂತರ ಬಗ್ಗೆ ಒಬ್ರೊಬ್ರಿಗೆ ಒಂದೊಂದು ಪರ್ಸ್ಪೆಕ್ಟಿವ್ ಇರತ್ತಲ್ವಾ. ಲೈಕ್ ಇವಾಗ ನೀನಾಸಮಲ್ಲಿ ಆಕ್ಟ್ ಮಾಡಿದವ್ರಿಗೆಲ್ಲರೂ BV ಕಾರಂತರ ಜೊತೆ ಆಕ್ಟ್ ಮಾಡಿ ಬಂದವ್ರು ಅವರೆಲ್ಲರೂ. ಅವ್ರಿಗಾಗ್ಲೇ ಸದಾರಮೆ ಆಗೋಗಿತ್ತು,
ಹ್ಮ್ ಇವರೆಲ್ಲರೂ ಸದಾರಾಮೇಲೆ ಮಾಡಿ ಬಂದವರು. ಅವ್ರಿಗೆಲ್ಲ ಒಂದು ಸಲಿಗೆ ಇತ್ತು, ಹ್ಮ್ ಆಯ್ತಾ. ಮಿಕ್ಕವ್ರಿಗೆ ಅವ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರೋರು ಇದ್ದಿರ್ಬೋದು, ಗೊತ್ತಿಲ್ದಿದ್ದವರು ಇದ್ವಿ. ಆ 25 ಜನದಲ್ಲಿ ಒಬ್ಬ ಸುರೇಶ ಅಂತ ಒಬ್ಬ ಇದ್ದ. ಹ್ಮ್ ಅವನು ಒಂದು ಫ್ಯೂ ಮಂತ್ಸ್ ಅಷ್ಟೇ ಇದ್ದಿದ್ದು. ಅವನಿಗೆ ಪೊಲೀಸ್ ಒಂದು ಕೆಲಸ ಸಿಕ್ತು, ಹ್ಮ್ ಗೌರ್ಮೆಂಟ್ ಕೆಲಸ. ಸೊ ಅವನು ಹೊರಟು ಹೋದ. ಹ್ಮ್ ಅಂದ್ರೆ ಎಲ್ರಿಗೂ ಆ ಡೋಲಾಯಮಾನ ಸ್ಥಿತಿಲಿದ್ದಾಗ, ಸೆಕ್ಯೂರಿಟಿ ಮುಂದೆ ಹೇಗೆ ಅನಿಶ್ಚಿತತೆ ಇದ್ದಾಗ, ಮೇಷ್ಟ್ರು ನಮಗೆ ಯಾವ ಗ್ಯಾರಂಟಿಯನ್ನು ಏನು ಕೊಡಲಿಲ್ಲ. ನಾವು ಸುಮ್ಮನೆ ಒಂದು ಕೆಟ್ಟ ಇದರಲ್ಲಿ ಅವ್ರ ಹಿಂದೆ ಹೊರಟು ಬಿಟ್ವಿ. ಅವ್ರು ಒಪ್ಪುದ್ರ ಬಿಟ್ರು, ಅವ್ರನ್ನ ಕಿಂದ್ರ ಜೋಗಿ ನಾವು ಮಾಡ್ಬಿಟ್ಟಿದ್ವಿ. ಓಕೆ, ಅಲ್ವಾ? ಅರಿವಿಲ್ಲದೆ ಅವರ ಕಿಂದರ್ ಜೋಗಿ ಆಗ್ಬಿಟ್ರು. ಅವ್ರ ಹಿಂದ್ ಹೊರಟು ಬಿಟ್ಟಿದ್ವಿ ನಾವು. ನಮ್ ಜರ್ನಿ ಹಿಂಗಿತ್ತು. ಹಿಂಗಿದ್ದಾಗ ಒಂದಷ್ಟು ಜನಕ್ಕೆ ಅವ್ರ ಜೊತೆ ಒಂದು ಸಲಿಗೆ ಇತ್ತು, ಅವ್ರ ಜೊತೆ ಒಂದು ಭಾಷೆ ಇತ್ತು, ಹ್ಮ್ ಒಂದು ಭಾಷೆ ಇತ್ತು ಅವರಿಬ್ಬರ ಮಧ್ಯ. ಇನ್ ಕೆಲವ್ರಿಗೆ ಒಂದು ಬೆರಗು, ಯಾರು ಇವರು ಅಂತ. ನನಗೆ ಎಸ್ಪೆಷಲಿ, ನಾನು ಸಮುದಾಯದಲ್ಲಿದ್ದೆ, ಒಂದು ರಂಗಭೂಮಿಯ ಕುತೂಹಲದಿಂದಾಗಿ ನಾವು ಕೆಲವು ವ್ಯಕ್ತಿಗಳ ಬಗ್ಗೆ ಅರ್ಥ ಮಾಡ್ಕೊಳ್ತೀವಿ, ಅವ್ರ ಹಿಸ್ಟ್ರಿ ನೋಡ್ತೀವಿ, ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿರತ್ತೆ. ಮತ್ತೆ ಭೂಪಾಲ್ ರಂಗಮಂಡಲದಲ್ಲಿ ಇದ್ರು, ಅವರು ನ್ಯಾಷನಲ್ ರೆಪರ್ಟ್ರಿ ನಲ್ಲಿ ಡೈರೆಕ್ಟರ್ ಆಗಿದ್ರು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇವೆಲ್ಲ ನನಗೆ ಗೊತ್ತಿತ್ತು. ಮತ್ತೆ ಭೂಪಾಲ್ ಕತೆ ಗೊತ್ತಿತ್ತು. ಇದ್ರ ಮೀರಿ ಅವರಲ್ಲಿ ಬಂದಿರೋವಾಗ ಬೆರಗಿತ್ತು, ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಂದು ಭಯ ಇತ್ತು. ನಾನು ಯಾರ ಜೊತೆ ಹೋಗ್ತಿದ್ದೀನಿ, ಇವೆಲ್ಲವೂ ಕರ್ಕೊಂಡು ಹೋಗತ್ತಾ ನನ್ನನ್ನು ಮುಂದೆ, ಆ ಒಂದು ಗೊಂದಲ ಅಂತೂ ಬಹಳ ಒಂದು ಡಿಸ್ಟರ್ಬಿಂಗ್ ಸ್ಟೇಟೇ, ಅದು ಸ್ಟೇಟ್ ಆಫ್ ಮೈಂಡೇ ಇತ್ತು. ಹೋಗ್ತಿದ್ವಿ. ಬಟ್ ಆದರೆ ಆ ಮನುಷ್ಯ ನಿಜವಾದ ಮನುಷ್ಯ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡ್ಬಿಟ್ರು. ಅವ್ರ ಜೊತೆ ಇರೋದು ಎಷ್ಟು ಸಹಜ ಅಂದ್ರೆ, ಎಲ್ಲೂ ಅವ್ರದ್ದು ಪೋಸಿಂಗ್ ಅನಿಸ್ತಿರ್ಲಿಲ್ಲ ನಮಗೆ. ಮನುಷ್ಯರಾಗಿರೋರು, ಅವ್ರಿಗೆ ಮಾಡ್ಕೊಳ್ಳೋ ಸಿಟ್ಟು, ಸಣ್ಣತನ, ಆಮೇಲೆ ಹೊಗಳೋದು, ತೆಗಳೋದು, ಯಾರನ್ನೋ ಒಬ್ರನ್ನಂದು ಒಬ್ರನ್ನ ಬಿಡೋದು, ಪಾರ್ಶಿಯಾಲಿಟಿ ಮಾಡೋದು, ಮತ್ತೆ ಸುಮ್ಮನೆ ಬೈಯೋದು, ಆಮೇಲೆ ಬೈದು ನಮ್ಮನ್ನು ನೋಡೋದು, ಎಲ್ಲವೂ ಇತ್ತು. ಅಂದ್ರೆ ಒಬ್ಬ ಮನುಷ್ಯನಿಗೆ ಇರಬೇಕಾದಂತಹ ಗುಣಗಳು ಎಲ್ಲವೂ ಇರುವ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ನಮ್ಗೆ ಅವ್ರು ಕಂಡು ಬಂದರು. ಅದು ಇನ್ನೂ ಜಾಸ್ತಿ ಹೆದರಿಕೆ ಹುಟ್ಟಿಸಬಹುದಾಗಿತ್ತು, ಆದ್ರೆ ನನಗೆ ಅದು ನನ್ನನ್ನು ನಿರಾಳ ಮಾಡಿತು. ಸೊ ಈ ಬಹುಶಃ ಬದುಕಿರೋದೇ ಹಿಂಗೆ, ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ಅಂತ. ನಮ್ಗೆ ಹಂಗಾಗಿ ನಮ್ಗವರು ಭರತನ ನಾಟ್ಯಶಾಸ್ತ್ರದ ಪುಸ್ತಕ ಕೊಟ್ಟು ಭರತನ ನಾಟ್ಯಶಾಸ್ತ್ರನ ಯಾವತ್ತೂ ನಮ್ಗೆ ಪಾಠ ಮಾಡಿಲ್ಲ, ಯಾರೂ ಮಾಡಿಲ್ಲ. ಅಡ್ವಾನ್ಸ್ ಲೆವೆಲಲ್ಲಿ ರಘುನಂದನ್ ನಮಗೆ ಭಾವಗಳ ಬಗ್ಗೆ, ನವರಸಗಳ ಬಗ್ಗೆ ಕ್ಲಾಸ್ ತಗೊಂಡ್ರೆ ಹೊರತು ನಮ್ಗೆ ಯಾರು ಭರತನ ನಾಟ್ಯಶಾಸ್ತ್ರನ ಪಾಠ ಮಾಡಿಲ್ಲ. ಆದರೆ ಭರತನ ನಾಟ್ಯಶಾಸ್ತ್ರದಲ್ಲಿ ಇರುವ ಎಲ್ಲವನ್ನು ಅವರ ನಡಾವಳಿಗಳಲ್ಲಿ ನಮ್ಮ ಜೊತೆ ಬೆರೆಯೋದ್ರಲ್ಲಿ ನಮಗೆ ಅದರ ಪಾಠ ಆಗ್ತಿತ್ತು. ಅದು ನಮಗೆ ಆಗ್ತಾ ಆಗ್ತಾ ಅರ್ಥ ಆಗ್ತಿತ್ತು. ಆದರೆ ತುಂಬ ಬೈಯೋರು ಮೇಷ್ಟ್ರು, ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಯಾಕೆ ಬೈತಿದ್ದಾರೆ ಅಂತಲೇ ಅರ್ಥ ಆಗ್ತಿರ್ಲಿಲ್ಲ. ಅವ್ರ ಸಿಟ್ಟೇನಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಬೈಯೋರು, ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಹಾಗಾಗಿ ಅವರು ತುಂಬ ಹೋರಾಟ ಮಾಡಿದ್ದಾರೆ ನಮ್ಮ ಜೊತೆ, ನಮ್ಗಳಿಗೆ ಅರ್ಥ ಮಾಡ್ಸಕ್ಕೆ. ಆದರೆ ನಮ್ಗೆ ಅವೆಲ್ಲವೂ ಈಗ ಅರ್ಥ ಆಗಿದೆ, ಆದ್ರೆ ಅವ್ರಿಲ್ಲ. ತಿರುಗಿ ಏನಾರ ಕೇಳೋಣ ಅಂದ್ರೆ ಅವ್ರಿಲ್ಲ. ಅಂದ್ರೆ ಅವ್ರು ಹೇಳ್ತಾ ಇದ್ದಿದ್ದ ವಿಷಯಗಳು ಕಾಲಾನಂತರದಲ್ಲಿ ನಮ್ಮ ಒಳಗಡೆ ಇಳೀತದು. ಅವ್ರಿಗೆ ತುಂಬಾ ಧಾವಂತ ಇತ್ತು, ಎಲ್ಲವನ್ನೂ ತಿಳಿಸಿ ಹೇಳ್ಬಿಡ್ಬೇಕು ಅಂತ. ನಮ್ಗೆ ಆ ಧಾವಂತ ಈಗ ನನಗೆ ಅರ್ಥ ಆಗತ್ತೆ. ನನ್ಗೆ ಎಷ್ಟು ಅರ್ಜೆನ್ಸಿ ಇದೆ, ನಾನು ಹೇಳಿ ಎಷ್ಟು ಒದ್ದಾಡ್ತಿರ್ತೀನಿ, ಅವ್ರು ಆರಾಮಾಗಿ ಅವ್ರ ಪೇಜಲ್ಲಿ ಅವ್ರು ಮಾಡ್ತಿರ್ತಾರಲ್ಲ, ಓ ಇದು ಅದು ಅಂತ ನಾನು ಈಗ ಅದನ್ನ ಮಾಡ್ಕೊಳ್ತೀನಿ. ನನಗೆ ಧಾವಂತ ಇದೆ, ಅವ್ರ ವಯಸ್ಸಿಗೆ ಅವ್ರಿಗೆ ಆ ಧಾವಂತ ಇದೆ. ನಮಗಿರ್ಬೇಕಾಗಿರಲಿಲ್ಲ. ಈಗ ಸೇಮ್ ಥಿಂಗ್ ಇಟ್ಸ್ ಹ್ಯಾಪನಿಂಗ್ ಟು ಮೀ. ಸೋ ಟ್ರೂ, ಸೋ ಟ್ರೂ. ನಿಮಗೆ ಆ ಸಮಯಗಳಲ್ಲಿ ಯಾವತ್ತಾದ್ರೂ ನಿಮಗೆ ಆ ಸರ್ ಬೈದಾಗ್ಲೋ ಅಥವಾ ಅಲ್ಲಿ ಏನಾದ್ರು ಯಾವ್ದಾದ್ರು ಘಟನೆ ನಡೆದು ನಾನ್ ಸಾಕು ಬಿಟ್ಟು ಹೊರಡ್ತೀನಿ ಅಂತ ಅನ್ಸಿದ್ದೆ ಏನಾದ್ರು ಉಂಟಾ? ಯಾವತ್ತೂ ಇಲ್ಲ. ಇಲ್ಲ, ಯಾವತ್ತೂ ಇಲ್ಲ. ಸರ್ ಆದ್ರೆ ನನಗಿಲ್ಲ ಅಷ್ಟೇ, ಬಹಳಷ್ಟು ಜನಕ್ಕಾಯ್ತು. ಬಹಳಷ್ಟು ಜನಕ್ಕೆ ಆಯ್ತು. ಸೊ ನಾನು ಅವ್ರ ಅನುಭವ ನಾನು ಹೇಳೋದು ಚೆನ್ನಾಗಿರಲ್ಲ, ಆಗಿದೆ. ಅಂದ್ರೆ ಒಂದನ್ನ ನಾನು ಹೇಳ್ಬೋದು, ಮಾರ್ಷಲ್ ಆರ್ಟ್ ಆಗ್ತಿತ್ತು, ಯೋಗ ಆಗ್ತಿತ್ತು. ಯೋಗದ ನಂತರ ಮಾರ್ಷಲ್ ಆರ್ಟ್ ಆಗೋದು, ವಾಯ್ಸ್ ಕ್ಲಾಸ್ ಇಲ್ದಿರ ಮಾರ್ಷಲ್ ಆರ್ಟ್ ಆಗೋದು. ನಮ್ಮ ಬಾಡಿ ಕೂಲಾಗಿ ಒಂದು ಸಮಸ್ಥಿತಿಗೆ ಬರ್ತಿತ್ತು.
ಸಮಸ್ಥಿತಿಗೆ ಬಂದ ನಂತರ ವಿಗರಸ್ ಆಗ್ತಿತ್ತು. ಇದು ಟೆಕ್ನಿಕಲಿ ಸರಿನೋ ತಪ್ಪೋ ನಮಗ್ ಗೊತ್ತಿಲ್ಲ. ನಾವು ನಂತರದ ದಿನಗಳಲ್ಲಿ ಬಹುಶಃ ಅದಕ್ಕಾಗಿ ಹಂಗಾಯ್ತಾ ಅಂತ ನಾವು ಅನ್ಕೋತೀವಿ ಕೆಲವು ಸತಿ. ಬಿಕಾಸ್ ರಘು ಲಿಗ್ಮೆಂಟೇರ್ ಆಗಿದೆ ಮಾರ್ಷಲ್ ಆರ್ಟ್ ಅಲ್ಲಿ. ಬೇಕಾದ್ರೆ ಮಣಿಪುರಿ ಮಾರ್ಷಲ್ ಆರ್ಟು ಅರುಣಂಗೆ ಲಿಗ್ಮೆಂಟೇರ್ ಆಗಲಿಲ್ಲ, ಬಟ್ ಅವನಿಗೆ ಪ್ರಾಬ್ಲಮ್ ಆಯಿತು. ನನಗೆ ಲಿಗ್ಮೆಂಟೇರ್ ಆಗಿದೆ. ನಾವು ಸ್ವಲ್ಪ ಅತಿನೂ ಮಾಡ್ತಿದ್ವಿ. ಎಲ್ಲರೂ ಅಷ್ಟೊತ್ತಿಗೆ ಬಂದರೆ ನಾವು 5:15 ಹೋಗಿ ಕುಕ್ನಳ್ಳಿ ಕೆರೆಗೆ ಹೋಗಿ ಆ ಯೋಗಣ್ಣ ಒಂದಲ್ಗ ಸೊಪ್ಪು ತಿಂದರೆ ವಾಯ್ಸ್ ಬೇಸ್ ಆಗತ್ತೆ ಅಂದ್ಬಿಡೋರು. ಆ ಒಂದಲ್ಗ ಸೊಪ್ಪು ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ರಘುನ್ ಕರ್ಕೊಂಡು ಹೋಗ್ತಿದ್ವಿ. ಅವನು ರೈತ ಅಲ್ಲ, ಟಾರ್ಚ್ ಹಾಕೊಂಡು ಒಂದಲ್ಗ ಸೊಪ್ಪು ಹುಡ್ಕೊಂಡು ಆ ಒಂದಲ್ಗ ಸೊಪ್ಪನ್ನ ಅಲ್ಲೆಲ್ಲೋ ಬಾಟ್ಲಲ್ಲಿ ನೀರಲ್ಲಿ ತೊಳೆದು ಮೆಣಸ್ ಜೊತೆ ತಿಂದುಬಿಟ್ರೆ ನಮ್ಮ ವಾಯ್ಸ್ ಬೇಸ್ ಬಂದ್ಬಿಡುತ್ತೆ. ನಂದು ಭಾಳ ಶ್ರಿಲ್ಲಿತ್ತು. ಸೊ ಬೇಸ್ ಬಂದ್ಬಿಡುತ್ತೆ ಅಂತ ಬೆಳಗ್ಗೆ ಹೋಗಿ ಎಲ್ಲರೂ ಬರಕ್ ಮೊದಲು ನಾವು ಒಂದು ರೌಂಡ್ ಆಲ್ರೆಡಿ ವರ್ಕೌಟ್ ಮಾಡಿ, ಅವರಿಬ್ರು ರಾತ್ರಿ ಜಾಕಿ ಚಾನ್ ಸಿನಿಮಾಗೆ ಹೋಗೋರು, ಅರುಣ ಮತ್ತೆ ರಘು. ಜಾಕಿ ಚಾನ್ ಸಿನಿಮಾ ನೋಡ್ಬಿಟ್ಟು ಬೆಳಗ್ಗೆ ಮಾಡೋಣ ಗುರು ಅನ್ಕೊಂಡ್ ಬರೋರು. ನನ್ನ ಸಿನಿಮಾಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ರಾತ್ರಿ ಆ ಥಿಯೇಟ್ರಿಗೆ ಹೆಣ್ಮಕ್ಳು ಯಾರು ಬರಲ್ಲ ಅಂತ ಅವರಿಬ್ರು ಹೋಗಿ ಸಿನಿಮಾ ಎಲ್ಲ ಬೆಳಗ್ಗೆ ಹೇಳ್ಕೊಡ್ತೀವಿ ಬಾ ಅನ್ನೋದು. ಸೊ ಬೆಳಗ್ಗೆ ನಾವು ಆ ಜಾಕಿ ಚಾನ್ ಮೂಮೆಂಟ್ಗಳನ್ನ ಫೈಟ್ನ ಮಾಡಕ್ಕೆ ಎಲ್ಲರೂ 6 ಗಂಟೆಗೆ 5:45 ಎಲ್ಲ ಕೂದಾಗ ಬಂದ್ರೆ ನಾವು 4:15 ಹೋಗ್ತಿದ್ವಿ. ಒಂದಲ್ಗ ಸೊಪ್ಪು ತಿಂದು ನೀರು ಕುಡ್ದು ಪೆಪ್ಪರ್ ತಿಂದು ಜಾಕಿ ಚಾನ್ ಮೂಮೆಂಟ್ ಎಲ್ಲ ಮಾಡಿ ಆಮೇಲೆ ಯೋಗ ಮಾಡ್ತಿದ್ವಿ. ಯೋಗ ಮಾಡಿ ಮತ್ತೆ ಮಾರ್ಷಲ್ ಆರ್ಟ್ ಮಾಡ್ತಿದ್ವಿ. ಸೊ ಈ ತರ ನಾವು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡು ನಮ್ಗಳಿಗೆಲ್ಲ ಎಲ್ಲಾನು ಡ್ಯಾಮೇಜ್ಗಳು ಆಗಿತ್ತು ಸಾಕಷ್ಟು. ರಘುಗೂ ಒಂದ್ಸಲ ಆಗಿತ್ತು. ಆಗ ಅವನ ಬಾಯಲ್ಲೇ ಕೇಳ್ಬೇಕು, ನಾ ಹೇಳ್ಬಾರ್ದಿದ್ನ. ಅವನ್ಗೆ ಶೋ ಇದೆ, ಮಾಡೋಕ್ಕಾಗಲ್ಲ, ಅವನಿಗೆ ಲೆಗಮೆಂಟ್ ಟೇರ್ ಆಗೋಗಿದೆ. ಸೊ ಅವರು ಏನೋ ಹಿಂಗೆ ಅವನ್ನ ಬೈದ್ಬಿಟ್ರು. ಅವ್ನು ನನ್ಗೆ ಆಗಲ್ಲ, ನಾನು ಸರಿ ಬಿಡು ನಾ ಹೋಗ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ಟ. ನಾನು ಭಾಳ ಡೀಟೇಲಾಗೆಲ್ಲ ಹೇಳಕ್ ಹೋಗ್ಲ, ಭಾಳ ಆಯ್ತು ಅವ್ರಿಬ್ಬರ ಮಧ್ಯ. ಸರಿ, ಆವಾಗ ಬೇಜಾರಾಗೋಯ್ತು. ಮೇಷ್ಟ್ರಿಗೆ ಕರೆದ್ರು ನನ್ನ. ನೋಡು, ನಾನು ನಿನ್ನನ್ನು ಬೈದಿದ್ದೆ ಬೇರೆದಕ್ಕೆ, ನೀನು ಅದನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ನಿನ್ನನ್ನು. ಶಿಷ್ಯರಲ್ಲಿ 2 ಥರ ಇರ್ತಾರೆ. ಕೆಲವರು ಅರ್ಜುನನ್ ಥರ ಇರ್ತಾರೆ, ಕೆಲವರು ಕರ್ಣನ್ ಥರ ಇರ್ತಾರೆ. ಈ ಅರ್ಜುನನ್ ಥರ ಇರೋರ್ಗೆ ತಿವಿದು ತಿವಿಬೇಕಂತೆ, ಬೈತಾ ಇರ್ಬೇಕಂತೆ, ಆಗ ಅವ್ರು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರಂತೆ. ಕರ್ಣನ್ ಥರ ಇರೋರಿಗೆ ಮುದ್ದು ಮಾಡಿ ಹೊಗಳ್ಬೇಕಂತೆ, ಅವಾಗ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರಂತೆ. ಸೊ ಫೈನಲಿ ಇಬ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ. ನೀನು ಅರ್ಜುನ ಅನ್ಕೊಂಡ್ಬಿಟ್ಟೆ, ನೀನ್ ಕರ್ಣ ಹಂಗೆ ಗೊತ್ತಿರ್ಲಿಲ್ಲ ಅಂತ ಮುದ್ದು ಮಾಡಿ ಮತ್ತೆ ಉಳಿಸ್ಕೊಂಡ್ರು. ಸಚ್ ಎ ಸ್ವೀಟ್ ವೇ ಆಫ್ ಕನ್ವಿನ್ಸಿಂಗ್ ಸಮ್ವನ್ ಅಲ್ವಾ? ಎಷ್ಟು ನೀಟಾಗಿ. ಅಂಡ್ ನೀವು ಕಂಪೇರ್ ಮಾಡ್ತಿರೋದು ಮೈಥಾಲಜಿಕಲ್ ಕ್ಯಾರೆಕ್ಟರ್ಗಳಿಗೆ, ಕರ್ಣ ಅಂಡ್ ಅರ್ಜುನ್ ಅಂತ ನಾ ಹೇಳ್ತಿರೋದಲ್ಲ, ಮೇಷ್ಟ್ರ ಅದೇ ಹೇಳಿದ್ ಸರ್ರೆ. ಎಷ್ಟು ಸ್ವೀಟ್ ವೇ ಆಫ್ ಕನ್ವಿನ್ಸಿಂಗ್. ರಘು ಈಗ್ಲೂ ಅದನ್ನ, ಆ ಇಡೀ ಇನ್ಸಿಡೆಂಟ್ ಅವನ್ ಬಾಯಲ್ಲಿ ಕೇಳಿದ್ರೆ ಚಂದ, ಏನ್ ಬೈದ್ರು, ಹೇಗೆ ಬೈದ್ರು ಅನ್ನೋದೇ. ಸರ್, ರಘು ಸರ್, ನೀವು ಅಕಸ್ಮಾತ್ ಈ ಎಪಿಸೋಡ್ ನೋಡಿದ್ರೆ ನಮ್ ಜೊತೆ ಒಂದಷ್ಟು ಹರಟೆಗೆ ಬನ್ನಿ, ಸಮಯ ಮಾಡ್ಕೊಂಡು. ನಾನು ವಿನಯ್ ಶಾಸ್ತ್ರಿ ಇಂಟ್ರೊಡ್ಯೂಸ್ ಮಾಡ್ಕೋತಾ ಇದೀನಿ. ಪ್ಲೀಸ್ ಒಂದಷ್ಟು ಹರಟೆ ಹೊಡಿಯೋಣ, ನಾನು ನೀವು ಪ್ಲೀಸ್ ಬನ್ನಿ. ಹಾಗಾಗಿ ಅವಾಗ ನಮ್ಗೆ ಅರ್ಥ ಆಯ್ತು. ನಮ್ಮಲ್ಲಿ ಕಿಂದ್ರ ಜೋಗಿ ಮಾಡುವಾಗ ಸುಮ್ಮನೆ ಬೈಯೋ, ನಾ ಮಾಡಿದೀನಿ ಅಂತ ನಾವು ತಿರುಗಿಸ್ ಹೇಳಕ್ ಇನ್ನೂ ಅವಾಗ ಧೈರ್ಯ ಇರ್ಲಿಲ್ಲ. ಸುಮ್ಮನೆ ಬೈತಾ ಇದ್ದಾರೆ, ಸುಮ್ಮನೆ ನಾನು ಇನ್ನೇನ್ ಮಾಡ್ಬೇಕಿತ್ತು ಅಂತ ಗ್ರೀನ್ ರೂಮಿಗೆ ಬಂದು ಓಡಾಡ್ತಿದ್ವಿ. ನಾವು ಸುಮ್ಮನೆ ಬೈದ್ಬಿಡೋರು. ಸರಿ ಬಿಡು, ಮಾಡೋಣ ನಾಳೆ ಚೆನ್ನಾಗಿ ಅಂದ್ಕೊಂಡು ಹೋಗ್ತಿದ್ವಿ. ಕೆಲವ್ರು ಏನೋ ನಾವು ಅಂದ್ಕೊಂಡಷ್ಟು ಚೆನ್ನಾಗಿ ಏನು ಮಾಡಿರ್ತಿರ್ಲಿಲ್ಲ, ಆದ್ರೂ ಇಷ್ಟು ಹೊಗಳೋರು. ನಮ್ಗೆ ಭಾಳ ಬೇಜಾರಾಗೋದು, ಯಾಕೆ ಮಾಡ್ತಾರೆ ಹಿಂಗೆ ಮೇಷ್ಟ್ರು ಅಂತ. ನಂಗೆ ಇದಾದ್ಮೇಲೆ ನನಗೆ ಅರ್ಥ ಆಯ್ತು, ಹೌದು ಅವರು ಹಾಗೇನೆ. ಕೆಲವ್ರಿಗೆ ಅವರು ಒಬ್ರೊಬ್ರಿಗೆ ಒಂದೊಂದು ರೀತಿ ಟ್ರೀಟ್ ಮಾಡೋರು. ಅದು ಡಿಸ್ಕ್ರಿಮಿನೇಷನ್ ಅಲ್ಲ, ಅದು ನಮಗೆ ಫಸ್ಟ್ ನಮ್ಗೆ ಹಂಗೆ ಅನ್ಸೋದು. ಆದರೆ ಅವರು ಹ್ಯಾಂಡ್ಲಿಂಗ್ ದೇರ್ ಆಕ್ಟರ್ಸ್, ಗೆಟಿಂಗ್ ದ ವರ್ಕ್ ಡನ್ ಅಷ್ಟೇ, ಇನ್ ಡಿಫ್ರೆಂಟ್ ವೇ. ಅಷ್ಟೇ. ಅರುಣಂಗೆ ಏನ್ ಮಾಡಿದ್ಯಾ ನೀನು, ಯೂಸ್ಲೆಸ್ ನೀನು ಅಂದ್ಬಿಟ್ರು. ಅವನ್ಗೆ ಆಂಬಿಯನ್ಸ್ ಕ್ರಿಯೇಟ್ ಮಾಡಕ್ಕೇನೋ ಹೇಳಿದ್ರು. ನೀನು ಇವ್ರು ಹೇಳ್ದಂಗೆ ಅವ್ನು ಮಾಡಿರ್ಲಿಲ್ವೋ ಏನೋ ಆಗಿತ್ತು ಅಂದ್ಬಿಟ್ಟು ಬೈದ್ಬಿಟ್ಟು, ಸರಿ ಆಯ್ತು ನಡೀರಿ ಎಲ್ಲರೂ ಅಂತ ಹೋದ್ವಿ. ಎಲ್ಲ ಬೆಳಗ್ಗೆ 6 ಗಂಟೆಗೆ ಬಂದ್ವಿ. ಇಡೀ
ರಂಗಾಯಣ ಬದಲಾಗೋಗಿದೆ, ಲಕ ಲಕ ಅಂತಿದೆ. ಅವ್ನು ಇಡೀ ರಾತ್ರಿ ಫುಲ್ ಮಾಡ್ಬಿಡ್ ನನ್ ಕೆಲ್ಸ. ಯಪ್ಪ. ನಾವೆಲ್ಲ ಹಿಂಗ 6 ಗಂಟೆಗೆ ಹಿಂಗೆ ಎಂಟ್ರ್ ಆದ್ರೆ ಅವ್ನು ಹಿಂಗ್ ವಾಪಸ್ ಹೋಗ್ತಾ ಇದ್ದಾನೆ. ಅವ್ರು ನೋಡಿದ್ರು, ಅವನು ನಿಂತ. ಅವ್ರಿಬ್ರಿಗೂ ಸರಿ ಜಗಳ ಬೇರೆ ಆಗಿತ್ತು, ಮೇಷ್ರಿಗೂ ಅವನಿಗೂ. ಅವನು ಅವ್ರನ್ನ ನೋಡ್ದಿರ ಹಿಂಗ್ ಹೋಗ್ತಾ ಇದ್ದ. ಅವ್ರು ಕರೆದ್ಬಿಟ್ಟು, ನೀ ಹಿಂಗೆಲ್ಲ ಮಾಡ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಹಂಗ ಅಂತಿದ್ದು, ಹೋಗು ಮಲಕ್ ಹೋಗು ಅಂತ ಕಳ್ಸಿ ನಮ್ಮನ್ ಕ್ಲಾಸ್. ಸೊ ಎಷ್ಟು ಇಂಟ್ರಿಕೇಟ್ ಆಗಿ ಅರ್ಥ ಮಾಡ್ಕೊಂಡಿದಾರಲ್ಲ. ಅಯ್ಯೋ, ಅವ್ರು ಎಷ್ಟು ಜಾಣ್ರಲ್ಲ, ಸೂಕ್ಷ್ಮ ಗ್ರಾಹಿ ಅಂದ್ರೆ ಅವ್ರಿಗೇನೆ ಫಸ್ಟ್ ಗೊತ್ತಾಗ್ತಿದ್ದಿತ್ತು ಯಾರ್ಯಾರನ್ನ ಪ್ರೀತಿ ಮಾಡ್ತಿದ್ದಾರೆ. ಹೌದಾ? ಇದು ಯಾವ್ದಾದ್ರು ಇನ್ಸಿಡೆಂಟ್ ಇದೆಯಾ ಹಂಚ್ಕೊಳ್ಳೋಂಥದ್ದು ಗುಟ್ಟು? ಆ ಥರದ್ದೇನಿಲ್ಲ, ಅವೆಲ್ಲ ಸೆನ್ಸ್ ಆಗುವಂಥದ್ದು. ಸೋ ನೈಸ್, ಸೋ ನೈಸ್. ಅಕಸ್ಮಾತ್ ಕಮ್ಯುನಿಕೇಟ್ ಆಗ್ತಾ ಇಲ್ಲ ಅಂದ್ರೆ ಕಮ್ಯುನಿಕೇಟ್ ಅವರೇ ಮಾಡ್ಸೋರು. ಹೌದಾ? ಓ ನೈಸ್. ನನ್ಗೊಂದ್ಸತಿ ಹೇಳಿದ್ರು ಅವ್ರು. ಹಾ, ಹೌದಾ? ಓಕೆ, ಹೇಳಿದ್ರು. ಓಕೆ. ಸೊ ನಾನು ಈ ಪ್ರಶ್ನೆ ನಾನು ಐ ಥಿಂಕ್ ಪ್ರಾಬಬ್ಲಿ ಮುಂದೆ ಸರ್ ಜೊತೆ ಕೂತ್ಕೊಂಡು ಕೇಳ್ತೀನಿ. I'll come there. ಮ್ಯಾಮ್, ಕ್ವಿಕ್ ಆಗಿ ಒಂದಷ್ಟು ಕ್ವಿಕ್ ಫೈರ್ ಪ್ರಶ್ನೆಗಳನ್ನ ಕೇಳ್ತೀನಿ. ಐ ಥಿಂಕ್ ಸಾಕಷ್ಟು ಮಾತಾಡೋದಿದೆ ನಿಮ್ ಜೊತೆ. ನಾನು ಇದು ಒಂದ್ ಎಪಿಸೋಡ್ ಅಲ್ಲಿ ನಾವು ಮುಗಿಸುವಂತದ್ದಲ್ಲ. ಇನ್ನು ಇಲ್ಲೇ ಇದೀವಿ, ಇಲ್ಲೇ ಇನ್ನು ರಘು ಕಾಲ್ ಮಾಡ್ಕೊಂಡಿದ್ರಲ್ಲೇ ಇದೀವಿ. ಅದು 2ನೇ ವರ್ಷ. ಹೌದು. ನಾನು ನಿಮ್ಮ ರಂಗಾಯಣದ ಜರ್ನಿ, ಹಾಗೆ ಕಾರಂತ್ ಸರ್ ಜೊತೆನೂ ಆದಂತಹ ಜರ್ನಿ ಇರ್ಬೋದು, ಅದಾದ್ಮೇಲೆ ತಿರುಗಾಟ ನೀವು ಮಾಡಿರುವಂಥದ್ದು, ಅದಾದ ಮೇಲೆ ನಿಮ್ಮ ಪ್ರೊಡಕ್ಷನ್ಸ್, ಇಷ್ಟು ಪ್ರೊಡಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡಿದ್ದೀರಾ, ಹ್ಯೂಜ್ ಬಿಗ್ ರೆಸ್ಯೂಮೆ, ಅದನ್ನ ನಾನು ನೋಡ್ಬೇಕು. ಅದಾದ ನಂತರ ನಿಮ್ಮ ಕೂಸು ಸಂಚಾರಿ ಥಿಯೇಟರ್ ಬಗ್ಗೆ, ಅದನ್ನು ಕೂಡ ನಾನು ಮಾತಾಡಬೇಕು. ಹಾಗೆ ನನ್ನ ಮತ್ತೆ ನನಗೆ ಒಂದು ಸಣ್ಣ ಪರಿಚಯ ಅಷ್ಟೇ ಆಗಿದ್ದು, ನಮ್ಮ ಟೀಮಲ್ಲೂ ಬಂದು ಆಕ್ಟ್ ಮಾಡಿದಂತಹ ಸಂಚಾರಿ ವಿಜಯ್ ಅವ್ರ ಬಗ್ಗೆ ಕೂಡ ನಾನು ಮಾತಾಡಬೇಕು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಯಾಕೆಂದ್ರೆ ನನಗೆ ಅವ್ರು ನಾನು ಕರೆದ ತಕ್ಷಣ ಬಂದು ನಾನು ಭಾವನೆ ಆಕ್ಟ್ ಮಾಡೋಣ ಅಂತ ಹೇಳಿ ನಮ್ಮ ತಿಂತ ನಾನು ನಾಟಕದಲ್ಲಿ ಬಂದು ಆಕ್ಟ್ ಮಾಡಿ ಹೋಗ್ತೀನಿ. ಸೊ ಅವ್ರ ಬಗ್ಗೆ ಕೂಡ. ಅಂಡ್ ನೀವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಕ್ಕಳ ರಂಗಭೂಮಿಯಲ್ಲಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ಸಂಚಾರಿ ಥಿಯೇಟರ್ನಲ್ಲಿ ಆಗ್ತಾ ಇರುವಂತಹ ಕೆಲಸಗಳು, ಹಾಗೆ ಸಂಚಾರಿ ಥಿಯೇಟರ್ ನನಗೆ ತುಂಬಾ ಆಪ್ತ ಏನಕ್ಕಾಗುತ್ತೆ ಅಂದ್ರೆ, ನನಗೆ ಮೆಸ್ಮರೈಸಿಂಗ್ ಅದು. ಅಲ್ಲಿ ಇರುವವರು ಬರುವ ಈ ರಂಗಭೂಮಿಗೆ ಬರಬೇಕು ಅಂತ ಇರೋರಿಗೆ ನೀವಲ್ಲಿ ಒಂದು ಕೆಲಸ ಸೃಷ್ಟಿ ಮಾಡ್ತಾ ಇದ್ದೀರಾ. ಸೊ ಅದು ನನಗೆ ಬಿಗ್ಗೆಸ್ಟ್ ಫ್ಯಾಸಿನೇಷನ್. ನಾಟಕನೂ ಮಾಡ್ಕೊಂಡು ಅಲ್ಲಿ ಬಂದು ವರ್ಕ್ಶಾಪ್ ಮಕ್ಕಳಿಗೆ ಹೇಳ್ಕೊಡೋದು, ಇನ್ನೊಂದು ರೀತಿನೋ ಯಾವುದೋ ಒಂದು ರೀತಿಯಲ್ಲಿ ಅವರು ಸಕ್ರಿಯವಾಗಿ ಸಂಚಾರಿ ಥಿಯೇಟರ್ ಅಲ್ಲಿ ಇದಾರಲ್ಲ, ನನಗೆ ಅದು ನಿಜವಾಗ್ಲೂ ಬೆರಗು. ಅಂಡ್ ಪ್ರಾಬ್ಲಿ ಫಾರ್ ಮೀ ವ್ಯಾಸ್ಪ್ ಥಿಯೇಟರ್ಗೆ ನಮಗೆ ಒಂದು ಬಿಗ್ಗೆಸ್ಟ್ ಮೋಟಿವೇಶನ್ ಅದು. ನಾವು ಏನಾದರೂ ಒಂದು ಮಾಡಬೇಕು ಅನ್ನೋದಕ್ಕೆ. ಸೊ ಇದೆಲ್ಲದರ ಬಗ್ಗೆ ಇನ್ನೂ ಚರ್ಚೆ ಮಾಡಬೇಕು. ಐ ನೋ ಐ ಆಮ್ ಕಟಿಂಗ್ ಶಾರ್ಟ್ ದಿಸ್ ಇಂಟರ್ವ್ಯೂ. ನಾವು ಇನ್ನೊಂದಷ್ಟು ಒಂದು 5 ರಿಂದ 6 ಕಿರಿಕಿರಿ ಪ್ರಶ್ನೆ ಕೇಳ್ತೇನೆ, ಅದಾದ್ಮೇಲೆ ಮೊದಲನೇದಾಗಿ ಸ್ಟೇಜ್, ಸಿನಿಮಾ, ಟಿವಿ? ಸ್ಟೇಜ್. ಓಕೆ. ಫಸ್ಟ್ ರೋಲ್ ನೀವು ಮಾಡಿರುವಂತದ್ದು ಹೆಸರು? ಪ್ರೊಫೆಷನಲ್ ಥಿಯೇಟರ್ ಅಂತ? ಪ್ರೊಫೆಷನಲ್ ಥಿಯೇಟರ್ ಅಲ್ಲ, ಪುಣ್ಯಕೋಟಿ ಅಲ್ಲ, ಅಮೆಟರ್ ಥಿಯೇಟರ್ ಆಗತ್ತಲ್ವಾ, ತಾಯಿನಲ್ಲಿ ಮಾಡಿರೋದು. ಓಕೆ. ರಂಗಾಯಣದಲ್ಲಿ ಪುಣ್ಯಕೋಟಿನಲ್ಲಿ ಕರು. ಓಕೆ. ನಿಮಗೆಲ್ಲ ಗೊತ್ತು, ಏನಂತಾರೆ, ಸ್ಟೇಜ್ ಹತ್ತೋದಕ್ಕಿಂತ ಮುಂಚೆ ನಾವೆಲ್ಲ ತಿಂಡಿ ತಿಂತೀವಿ. ನಿಮಗೆ ತಿಂಡಿ ತಿನ್ಬೇಕು ಅಂತ ಅನ್ಸಿದ್ರೆ ಯಾವ್ದು ಬೆಸ್ಟ್? ಅಂದ್ರೆ ಎನರ್ಜಿ, ನಾನು ಇದನ್ನ ತಿಂದ್ರೆ ಐ ವಿಲ್ ಡೂ ದ ಬೆಸ್ಟ್ ಥಿಂಗ್ ಟುಡೇ ಅಂತ. ಇಡ್ಲಿ, ನೋ ವಡೆ, ಉಪ್ಪಿಟ್ಟು, ಓಕೆ, ದೋಸೆ ಅವಾಯ್ಡ್ ಮಾಡಿ. ನೋ ಮಸಾಲೆ ದೋಸೆ, ಸೆಟ್ ದೋಸೆ. ಐ ಪ್ರಿಫರ್ ಸೆಟ್ ದೋಸೆ. ಓಕೆ. ಅವಾಯ್ಡ್ ಮಾಡ್ತೀನಿ ಅಂದ್ರೆ ಯಾವ್ದನ್ನ ಅವಾಯ್ಡ್ ಮಾಡ್ತೀರಾ? ಅಂದ್ರೆ ನಾಟಕ ಮಾಡಕ್ ಮೊದಲ ಫುಡ್, ವಡೆ. ಓಕೆ. ಥಿಯೇಟರ್ನ ಈಗ ನೀವೇನ್ ಅನ್ಕೊಂಡೆ, ಈಗ ಏನ್ ಮಾಡ್ತಾ ಇದ್ದೀರಾ, ಯುವರ್ ಲಾಂಗ್ ಜರ್ನಿ ಅಬೌಟ್ 35 odd years, ಇದನ್ನ ನೀವು ಒಂದು ಡಿಶ್ ಕಂಪೇರ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ಡಿಶ್ ಕಂಪೇರ್ ಮಾಡ್ತೀರಾ? ಈಗ ಮಾಡ್ತಿರೋ ಥಿಯೇಟರ್ನ ಒಂದು
ಡಿಶ್ಗೆ ಒಂದು ಫುಡ್ ಐಟಮ್ಗೆ ಒಂದು ಫುಡ್ ಐಟಮ್ ಕಂಪೇರ್ ಮಾಡೋದಂತಂದ್ರೆ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಆಕ್ಟಿಂಗ್ ಇರೋ ಹಾಗೆ ಒಂದು ಕೂಟು ಇಲ್ಲ, ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಒಂದು ಒಳ್ಳೆ ವೆಜಿಟೇಬಲ್ ಪುಲಾವ್. ಸೊ ಆಲ್ ದ ಮಸಾಲಾ ಎವ್ರಿಥಿಂಗ್ ಇಸ್ ದೇರ್. ಜೊತೆಗೆ ಸಲಾಡು. ಸೋ ನೈಸ್. ನೀವು ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದೀರಾ. ನಿಮಗೆ ನೀವು ಹಾಕೊಂಡಿರೋ ನಾಟಕ ಮಾಡಿರೋದ್ರಲ್ಲಿ ಕ್ರೇಜಿಯೆಸ್ಟ್ ಕಾಸ್ಟ್ಯೂಮ್ ಅಂತ ಅನ್ಸಿರೋದು ಯಾವುದು? ಏನ್ ಗುರು ಹೀಗಿದೆ ಇದು ಕಾಸ್ಟ್ಯೂಮ್ ಅಂತ ಅನ್ಸಿರೋದು? ಗುಂಡೆ ಗೌಡನ ಚರಿತ್ರೆ ಅಂತ ಒಂದು ನಾಟಕ ರುಸ್ತುಂ ಬರೂಚ ಅವ್ರು ಬಂದ್ ಮಾಡಿಸಿದ್ರು, ಕ್ಯಾಲ್ಕಟಾ ಡೈರೆಕ್ಟರ್. ಅದರಲ್ಲಿ ಸುಮಾರು ಪಾತ್ರಗಳು ಮಾಡಿದ್ದೀನಿ ನಾನು. ಅದರಲ್ಲಿ ಒಂದರಲ್ಲಿ ಪಿಶಾಚಿ ಮಗಳು ಮಾಡಿದ್ದೆ. ಅದು ನನಗೆ ಅದೊಂಥರ ಮಜಾ ಕೊಟ್ಟ ಇದು. ಅದರಲ್ಲಿ ಗೋಣಿ ಚೀಲದ ಕಚ್ಚೆ ಥರದ್ದೇನೋ ಹಾಕ್ಕೊಂಡಿದ್ದೆ, ಮತ್ತು ಒಂದು ಮೇಲ್ಗಡೆ ಏನೋ ಒಂದು ಟೂನಿಕ್ ಆ ಥರದ್ದೇನೋ ಒಂದು ಹಾಕ್ಕೊಂಡು, ಅದಕ್ಕಿಂತ ಮುಖ್ಯವಾಗಿ ಅದು ಯಾತಕ್ಕೆ ಅಂದರೆ ಆ ಕಾಸ್ಟ್ಯೂಮ್ ಹಾಕ್ಕೊಂಡ ತಕ್ಷಣ ನಾನು ಒಂದು ಸೀನ್ ಮುಗಿಸಿ ಎಕ್ಸಿಟ್ ಆಗಿ ಅದು ಹಾಕ್ಕೊಂಡು ಮೊದಲನೇ ಸೀನಲ್ಲಿ ಏನೋ ಬೇರೆ ಇತ್ತು ಹೇರ್ಡು, ಅದಾದ ತಕ್ಷಣ ಹೊರಗಡೆ ಹೋಗಿ ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಅಲ್ಲೊಂದು ಬಕೆಟ್ ಇಟ್ಟಿರ್ತಿದ್ದೆ, ಬಕೆಟಲ್ಲಿ ನೀರು ಇಟ್ಟಿರ್ತಿದ್ದೆ. ಅಷ್ಟು ಕೂದಲು, ಅವಾಗ ಉದ್ದ ಇತ್ತು ಇನ್ನು ಕೂದಲು, ಅಷ್ಟು ಕೂದಲನ್ನು ಅದ್ರೊಳಗಡೆ ಹಾಕಿ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ನಾನು ಎಂಟ್ರಿ ಬಂದಾಗ ಹಿಂಗೆ ಅಂದ್ಕೊಂಡು ಹಿಂಗೆ ಎಂಟ್ರ್ ಆಗ್ತಿದ್ದೆ. ಅದು ಹಿಂಗೆ ಬೀಳ್ತಿರೋದು, ಅದನ್ನ ಎಂಟ್ರಾಗಿ ಕಥಕ್ ಡಾನ್ಸ್ ಮಾಡ್ತಿದ್ದೆ. ಪಿಶಾಚಿ ಮಗಳು. ಸೊ ಅದು ನನಗೆ ಅದೊಂದು ಕ್ರೇಜಿಯಸ್ಟ್. ಓಕೆ. ನಿಮಗೆ ಥಿಯೇಟರ್ ಕ್ರಶ್ ಅಂದ್ರೆ ಕ್ರಶ್? ಈ ಕ್ರಶ್ ಎಲ್ಲ ನಿಮ್ಮ ಭಾಷೆ, ನಂಗೆ ಸ್ವಲ್ಪ ಬಿಡಿಸಿ. ಥಿಯೇಟರ್ ಮನದನ್ನ ನಾನ್ ಮ್ಯಾನ್ ಎಷ್ಟು ಚೆನ್ನಾಗಿದ್ದಾನೆ ಇವನು ಅಂತ ಅನ್ಸಿರೋಂತಹ ಕಾರಂತ್ರೆ ಅಷ್ಟೇ. ಓಲ್ ಅಂಡ್ ಸೋಲ್ ಎಲ್ಲ ಅಪ್ನೋ ಅವನೇ, ಕ್ರಶ್ ಅವನೇ, ಎಲ್ವೋ ಅವನೇ, ತಾತನೋ ಅವನೇ. ಈಗ ಓಕೆ, ನಿಮ್ಗೆ ಡ್ರೀಮ್ ಆಕ್ಟರ್ ಅಥವಾ ಆಕ್ಟ್ರೆಸ್ ಯಾರಾದ್ರ ಜೊತೆ ಮಾಡ್ಬೇಕು ಅಂತಿದ್ರೆ ಯಾರಿದ್ದಾರೆ? ಇವ್ರ ಜೊತೆ ನೀವು ನನಗೆ ಪರ್ಫಾರ್ಮ್ಡ್ ಸೂಪರ್ಬ್ಲಿ ಅಂತ ಅನ್ಸಿರ್ಬಹುದು, ಅಥವಾ ನಾನ್ ಮಾಡಿದ್ರೆ ಇಂಥವನ್ ಜೊತೆ ಮಾಡ್ಬೇಕು ಅಂತ ಅನ್ಸಿರೋಂಥದ್ದು ಯಾರಾದ್ರೂ? ಎರಡನೇ ಸತಿ ಕೇಳ್ತಾ ಇರೋದು. ಇನ್ಯಾರೋ ಹಿಂಗೆ ಕೇಳಿದ್ರು ನನ್ಗೆ. ಆತರ ಇಲ್ಲ. ನಾನು ಬಹಳ ಯೋಚನೆ ಮಾಡಿದೆ, ಅವ್ರು ಕೇಳಿದ್ಮೇಲೆ ಮನೆಗೆ ಹೋಗೋ ಯೋಚನೆ ಮಾಡಿದೆ. ನಂಗೆ ಆ ಥರದ್ದಿಲ್ಲ. ಆದ್ರೆ ನಾನು ಯಾರ ಜೊತೆ ಮಾಡ್ತೀನಲ್ಲ ಅದು ಸೂಪರ್ ಆಗ್ಬೇಕಂತ ವರ್ಕ್ ಮಾಡ್ತೀನಿ ಅಷ್ಟೇ. ಓಕೆ, ಅದು ಯಾರಾದ್ರೂ. ಓಕೆ. ಸೊ ಈಗ ನೀವು ಥಿಯೇಟರ್ ಸ್ಟೇಜ್ ಹತ್ತುವುದಕ್ಕಿಂತ ಮುಂಚೆ, ಎಂಟ್ರಿ ಕೊಡೋದಕ್ಕಿಂತ ಮುಂಚೆ, ಇಸ್ ದೇರ್ ಸಮಥಿಂಗ್ ನಾರ್ಮಲ್ ಆಗಿ ನೀವು ರಿಚುವಲ್ ಮಾಡುವಂಥದ್ದು ಏನಾದ್ರೂ ಇದೆಯಾ? ಇದನ್ನ ನಾನು ಮಾಡೇ ಮಾಡ್ತೀನಿ ಬಿಫೋರ್ ಐ ಎಂಟರ್ ದ ಸ್ಟೇಜ್ ಅಂತ? ಇರ್ಲಿಲ್ಲ. ಮೇಷ್ಟ್ರು ನಿರ್ಗಮಿಸಿದ ಮೇಲೆ ಒಂದ್ಸತಿ ಅವ್ರನ್ನ ನೆನ್ಸ್ಕೊಂಡು ಹೋಗ್ತೀನಿ, ಮೇಷ್ಟ್ರೇ ಅನ್ಕೊಂಡು ಹೋಗ್ತೀನಿ. ಹೌದಾ? ಓ, ಸೋ ನೈಸ್. ಒನ್ ವರ್ಡ್ ಅಲ್ಲಿ ನಿಮ್ಮ ಥಿಯೇಟರ್ ಲೈಫ್ ನ ನೀವು ಸಮ್ ಅಪ್ ಮಾಡ್ತೀರಾ ಅಂದ್ರೆ? ಒನ್ ವರ್ಡ್ ಸಮಸ್ತ. ಬಿಕಾಸ್ ನನ್ಗೆ ರಂಗಭೂಮಿ ಎಲ್ಲ ಕೊಟ್ಬಿಡ್ತು. ಕೆಲಸ ಕೊಡ್ತು, ಸಮಾಧಾನ ಕೊಡ್ತು, ಖುಷಿ ಕೊಡ್ತು, ಮಜಾ ಕೊಡ್ತು, ಗಂಡ ಕೊಡ್ತು, ಮಗು ಕೊಡ್ತು. ಇನ್ನೇನ್ ಬೇಕು? ವಾವ್, ಯು ಸಖತ್ ಸಮ್ಮಿಂಗ್ ಅಪ್. ಸೋ ನೈಸ್. ಸೊ ಹಾಗಾಗಿನೇ ನನ್ಗೆ ಅಂದ್ಮೇಲೆ ಸಿನಿಮಾ ಕಡೆ ತಿರುಗಿ ನೋಡಿದ್ದು. ಸೋ ನೈಸ್ ಮ್ಯಾಮ್. ಥ್ಯಾಂಕ್ ಯು ಬಂದಿದ್ದಕ್ಕೆ, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ. ನಮ್ಮ ಕಡೆಯಿಂದ ನಿಮಗೆ ನಾನು ತಗೊಂಬಂದಿಲ್ಲ. ಎಸ್, ದಿಸ್ ಇಸ್ ಥಿಯೇಟ್ರಿಕಲ್. ಚೆನ್ನಾಗಿದೆ. ದಿಸ್ ಇಸ್ ಥಿಯೇಟ್ರಿಕಲ್. ಮೈಮ್ ಮಾಡಿ I will not cut this. I like this. ನೀವು ಮೈಮ್ ಮಾಡ್ಬೇಕು, ಇವಾಗ ಕೊಡಬಾರ್ದು. ಇಲ್ಲ, I want to give it. ಇಲ್ಲ ಇದೆ ಅಲ್ಲಿ ಬನಾನಾ ಕ್ಲಬ್ ಇದಿದೆ ನೋಡಿ, ಬ್ಯಾಗ್ ಇದೆ, ಬ್ಯಾಗ್ ಬಿಡಿ ಮ್ಯಾಮ್. ನೀವು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಇದೊಂದು ಸಣ್ಣ ಕಿರು ಕಾಣಿಕೆ. ಥ್ಯಾಂಕ್ ಯು ಮ್ಯಾಮ್.
ಥ್ಯಾಂಕ್ ಯು. ಓಕೆ, ಈಗ ಫಾರ್ ರಿಯಲ್. ಓಕೆ ಮ್ಯಾಮ್, ನೀವು ನಮ್ಮ ಕರೆಗೆ ಹೋಗೊಟ್ಟು ಬಂದಿರೋದಕ್ಕೆ ನಮ್ಮ ಗಿಫ್ಟಿಂಗ್ ಪಾರ್ಟ್ನರ್ ಆಗಿರುವಂತಹ ಟ್ರೈಬ್ ಆಫ್ ಥಿಯೇಟರ್ ಅನ್ನುವಂತಹ ಒಂದು ಮರ್ಚೆಂಡೈಸ್ ಕಂಪನಿ ಇದೆ. ಅದರಿಂದ ನಿಮಗೆ ಒಂದು ಸಣ್ಣ ಕಿರು ಕಾಣಿಕೆ, ದಯವಿಟ್ಟು ತಗೊಳ್ಳಿ. ಥ್ಯಾಂಕ್ ಯು. ಓಕೆ, ನೋಡಿ, ಓಪನ್ ಮಾಡಿ ನೋಡಿ, ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ಓಕೆ, ಥ್ಯಾಂಕ್ ಯು ವ್ಯಾಸ್ ಥಿಯೇಟರ್. ಓಕೆ, ನಾನು ಇಲ್ಲಿದೆ. ನಾನು ಸಮುದಾಯಕ್ಕೆ ಹೋಗ್ತಿದ್ನಲ್ಲ, ಅವಾಗ ಸಮುದಾಯದ ತಂಡ ತುಂಬ ಜಾಥಾಗಳನ್ನು ಮಾಡ್ತಾ ಇತ್ತು. 100 ಅಡಿಗಳ ಪೇಂಟಿಂಗನ್ನು ಮಾಡಿ ಅದನ್ನ ಕರ್ನಾಟಕದಾದ್ಯಂತ ಅವ್ರು ಇದು ಮಾಡಿದ್ರು. ಅವಾಗ ಈ ಥರ ಬಟ್ಟೆ ಕಾರ್ಡ್ಗಳ ಮೇಲೆಲ್ಲ ಚಿತ್ರ ಬರೆಯೋರು ಪ್ರಸಂಗ. ನಾವು ಹೋಗ್ಬಿಟ್ಟು ಕಲರ್ ತುಂಬ್ತಿದ್ವಿ ಫ್ರೀ ಟೈಮಲ್ಲಿ, ಕಾಲೇಜಲ್ಲಿಂದ ಫ್ರೀ ಇದ್ದಾಗ. ನಂಗೆ ಅದು ತಕ್ಷಣ ನೆನಪಾಯ್ತು, ಇದನ್ನ ನೋಡಿದ ತಕ್ಷಣ ಅದು ನೆನಪಾಯ್ತು. ಹಿಂಗೆ ಹೋಗಿ ಹಿಂಗೆಲ್ಲ ಬಣ್ಣ ಹಾಕ್ತಿದ್ವಿ. ಸೋ ನೈಸ್. ಇರುವುದೆಲ್ಲವ ಬಿಟ್ಟು ನಾಟಕ ಮಾಡುವುದೇ ಜೀವನ ಅಲ್ಲ, ಇರುವುದರೆಲ್ಲದರ ಜೊತೆಗೆ ನಾಟಕ ಮಾಡುವುದೇ ಜೀವನ. ಇರುವುದೆಲ್ಲವನ್ನ ಬಿಟ್ಬಿಟ್ರೆ ನಾಟಕ ಆಗಲ್ಲ. ಆಯ್ತು, ಒಂದು ಹೊಸ ಕೋಟ್ ಸಿಕ್ಕಿದೆ, ಆ ಕೋಟಲ್ಲೂ ನಾವು ಹೊಸದಾಗಿ ಪ್ರಿಂಟ್ ಮಾಡಿಸ್ತೀವಿ. ಬಿಕಾಸ್ ನಾನು ನಂಬಿರೋದು, ನಂಬಿಕೆ ಪ್ರಾರಂಭಿಸ್ಕೊಂಡಿದ್ದು, ಕೆಲವರೆಲ್ಲ ಇದೆಲ್ಲ ಏನು ಬೇಕಿಲ್ಲ ಇದ್ರೂ ಓಕೆ, ಥಿಯೇಟರ್ ಹಗಲು ರಾತ್ರಿ ಎಲ್ಲ ಹೇಳಿ ಕೆಲಸ ಮಾಡಿದ್ವಿ ಥಿಯೇಟರ್ಗೆ ಅಂತ ಹೇಳ್ತಾರಲ್ವ. ನನಗೆ ಇಫ್ ಯು ಆರ್ ಎ ಪ್ರೊಫೆಷನಲ್, ಹಾಗೆಲ್ಲ ಮಾಡಬಾರ್ದು, ಅಚ್ಚುಕಟ್ಟಾಗಿ. ನಿದ್ದೆಗೆ ಸಮಯ, ನಿದ್ದೆ ಕೊಡ್ಬೇಕು ಅಂತ. ಸೋ ನೈಸ್. ಯಾ, ಎಸ್. ನಾನು 8:30 ಆದ್ಮೇಲೆ ರಿಹರ್ಸಲ್ ಮಾಡಲ್ಲ. ಯಾಕೆ ಅಂದ್ರೆ ಹೆಣ್ಮಕ್ಳು ಮನೆಗೆ ಹೋಗ್ಬೇಕು ಬೇಗ. ಅವ್ರು ಹೋಗ್ದಿರೋ ಅಲ್ಲಿ ಬೀದಿಯಲ್ಲಿ ನಿಂತ್ಕೊಂಡ್ರೆ ನನ್ನ ಜವಾಬ್ದಾರಿ ಇಲ್ಲ. ನನಗೆ ನನ್ನ ದಿನಗಳು ನೆನಪಾಗ್ಬಿಡ್ತವೆ. ನಾನು ಮನೆಗೆ ಲೇಟಾಗಿ ಹೋಗಿ ಬೈಸ್ಕೊತಾ ಇದ್ದಿದ್ದು, ನಮ್ಮ ಮನೆಯವ್ರ ಆತಂಕ ಪಟ್ಕೋತಾ ಇದ್ದಿದ್ದು. ಈಗ ಅದಕ್ಕಿಂತ ಕೆಟ್ಟದಾಗಿದೆ ಪರಿಸ್ಥಿತಿ ಆಕ್ಚುಲಿ. ಖಂಡಿತ. ಆದ್ರೆ ಹುಡುಗಿಯರೆಲ್ಲ ಬಹಳ ನನ್ನ ಕಾಲದಕ್ಕಿಂತ ಬೇರೆ ತರ ಇದ್ದಾರೆ. ಅವರ ರೀತಿ, ಅವ್ರ ಮನೆಯವರು ಬದಲಾಗಿದ್ದಾರೆ. ಆದ್ರೂ ನನ್ಗದೊಂದು 8:30 9 ಗಂಟೆ ಆದ್ಮೇಲೆ ಯಾಕೆ ಮಾಡ್ಬೇಕು? ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಇವರುಗಳೆಲ್ಲರೂ. ಸೊ ಹಂಗಾಗಿ ನನಗೆ ಇರುವುದೆಲ್ಲವನ್ನು ಇಟ್ಕೊಂಡೇ ಮಾಡಿ. ನಾನು ಆ ಕೋಟನ್ನು ಮಾಡಿಸ್ತೇನೆ, ಐ ಪ್ರಾಮಿಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ನಂಗೆ ತುಂಬಾ ಖುಷಿ ಆಯ್ತು. ದಿಸ್ ವಾಸ್ ಲಾಂಗ್ ಪೆಂಡಿಂಗ್, ನಿಮ್ಗೂ ಗೊತ್ತು. ನಾನು ನೀವು ಮಾತಾಡ್ಬೇಕು. ಐ ಥಿಂಕ್ ಇನ್ನೊಂದ್ಸಲ ಭೇಟಿ ಮಾಡೋಣ, ಅತಿ ಶೀಘ್ರದಲ್ಲೇ ಇನ್ನೊಂದಿಷ್ಟು ಚರ್ಚೆ ಮಾಡೋಣ. ನಿಮ್ಮ ರಂಗಾಯಣದ ಗೆಳೆಯರಾದಂಥವ್ರನ್ನ ಕರ್ಕೊಂಬರೋಣ, ಒಟ್ಟಿಗೆ ಗುಡ್ಡೆ ಹಾಕಿ ನಾವು ಒಟ್ಟಿಗೆ ಇನ್ನೊಂದಷ್ಟು ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಾನು ಹೇಳಿರೋದ್ರಲ್ಲಿ ನಿಮ್ಗೆ ಎಷ್ಟು ಉಪಯೋಗ ಆಯ್ತೋ ಆಗತ್ತೋ ಗೊತ್ತಿಲ್ಲ ನನಗೆ ಎಲ್ಲ, ಬಟ್ ತುಂಬಾ ನನ್ಗೆ ಹೆಂಗಂದ್ರೆ ಇದು ಸಾಗರ ನನ್ಗೆ ಅನ್ನಿಸ್ತದೆ. ಬಿಕಾಸ್ ಒಂದೊಂದು ನಾಟಕದ ಟೈಮಲ್ಲೂ ಒಂದೊಂದು ಪ್ರಪಂಚ ತೆರೆಸಿದ್ದಾರೆ. ಬಸು ತೆರೆಸಿದ್ದಾರೆ, ಕಾರಂತರ ತೆರೆಸಿದ್ದಾರೆ, ರಘುನಂದನ್ ತೆರೆಸಿದ್ದಾರೆ. ಆ ತೆರೆಸೋದಕ್ಕಾಗಿ ನಡೆದ ಜಗಳಗಳು, ಸಾಕಷ್ಟು ಕಥೆಗಳಿದೆ. ಓ ಮೈ ಗಾಡ್, ಐ ಆಮ್ ಸೋ ಎಕ್ಸೈಟೆಡ್. ಮಾಡುವ, ಇನ್ನೊಂದಷ್ಟು ಮಾಡುವ. ಇದು ನಮ್ಮ ಜೊತೆ ಇಂದು ಮಂಗಳಾ ಮ್ಯಾಮ್ ಹಂಚಿಕೊಂಡಂತಹ ತುಂಬಾ ಸಣ್ಣ ತುಣುಕು ರಂಗಾಯಣದ ದಿನಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ನಮ್ಮ ಜೊತೆ ಅವರು ಹಂಚ್ಕೋತಾರೆ. ಅದೇ ರೀತಿ ಅವರ ತಂಡ ಸಂಚಾರಿ ಥಿಯೇಟರ್ ಬಗ್ಗೆ ಕೂಡ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ. ಅಲ್ಲಿವರೆಗೂ ಇನ್ನೊಂದಷ್ಟು ಎಪಿಸೋಡ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ವ್ಯಾಸ್ಪ್ ಥಿಯೇಟರ್ ಅರ್ಪಿಸುವ ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ. ನಮಸ್ಕಾರ.